ಜಿ ಕನ್ನಡ ವಾಹಿನಿಯ ಹೆಮ್ಮೆಯ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಮೊನ್ನೆಯಷ್ಟೇ 1000 ಸಂಚಿಕೆಗಳನ್ನು ಪೂರೈಸಿದೆ. ಈ ಸಂಭ್ರಮಕ್ಕೆ ಪ್ರಮುಖ ಕಾರಣ ನಿರ್ದೇಶಕ ನಾಗಭೂಷಣ್ ರವರು. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಅಡುಗೆಗಳ ಜೊತೆಗೆ ಸಾಂಪ್ರದಾಯಿಕ ಅಡುಗೆಗಳು, ಬೆಳಗಿನ ತಿಂಡಿ, ಸ್ನಾಕ್ಸ್, ಚಾಟ್ಸ್, ಆರೋಗ್ಯದ ಅಡುಗೆಗಳನ್ನು ಹೊಸ ರೂಪದಲ್ಲಿ ವಿನ್ಯಾಸಗೊಳಿಸಿದ್ದಾರೆ. ನಿರ್ದೇಶಕರ ಮಾರ್ಗದರ್ಶನದಲ್ಲಿ ನಮ್ಮ ಶೆಫ್ಗಳು ತಮ್ಮ ಶೈಲಿಯ ಹೊಸ ಪ್ರಯತ್ನಗಳಿಂದ ರಾಜ್ಯ, ದೇಶ, ವಿದೇಶಿ ಅಡುಗೆಗಳನ್ನು ಪರಿಚಯಿಸಿದರು. ಇನ್ನು ನಿರೂಪಕ ಮುರಳಿಯವರು ತಮ್ಮ ಅರಳು ಹುರಿದಂತೆ ಮಾತನಾಡುವ ಶೈಲಿಯಿಂದ ನೋಡುಗರ ಮನಸ್ಸು ತಮ್ಮತ್ತ ಸೆಳೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಶ ಅಂದ್ರೇನ್ರಿ? ಅಂದ್ರೆ ಸ್ಲೋ ಆಗಿ ಕುಕ್ ಆಗಿರಂತ ಚಿಕನ್. ಕೋಶ ಮಾಂಸೋ, ನೋ ಪ್ರಾಬ್ಲಮ್, ಯಾರಿಗೂ ಗೊತ್ತಾಗಲ್ಲ. ಕೋಶ ಮಾಂಸೋ. ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಯಶಸ್ವಿಯಾಗಿ 4 ವರ್ಷ ಪೂರೈಸಿದೆ ಹಾಗೂ 5ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಈ ಯಶಸ್ಸಿನ ಬೆನ್ನಲ್ಲೇ ನಮ್ಮ ಅಡುಗೆ ಮನೆ ಇನ್ನಷ್ಟು ಕಲರ್ಫುಲ್ ಆಗಿ ರಾರಾಜಿಸುತ್ತಿದೆ. ಈ ಮನೆಯಲ್ಲಿ ಮತ್ತಷ್ಟು ಹೊಸ ಬಗೆಯ ವಿಶಿಷ್ಟ ಅಡುಗೆಗಳನ್ನು ಪರಿಚಯಿಸುತ್ತಿದ್ದೇವೆ ಈ ನಮ್ಮ ಹೊಸ ಅಡುಗೆ ಮನೆಯಲ್ಲಿ. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಸ್ಪೆಷಲ್ ಪಾರ್ಟ್ನರ್ ಹಟ್ಸನ್ ಕಾರ್ಡ್. ಮುರಳಿಯವರೇ, ಏನ್ ವಿಶೇಷ? ಹೊಸ ಮನೆ ಕಟ್ಸಿದ್ರಾ? ಹೊಸ ಅಡುಗೆ ಮನೆ, ಹೊಸ ರುಚಿ. ಇವತ್ತಿಂದನೇನಾ ಶುರು ಆಗ್ಬಿಟ್ಟಿದ್ಯಾ? ಏನ್ರಿ ಇಷ್ಟು ಬೇಗ ರೆಡಿ ಮಾಡ್ಬಿಟ್ರಿ? ಮೊನ್ನೆ ಫ್ರೈಡೇ ತಾನೇ ಹೇಳಿದ್ರಿ ಇನ್ನೊಂದು ಅಷ್ಟು ದಿನಕ್ಕೆ ರೆಡಿ ಮಾಡ್ಕೊಳ್ತೀವಿ ಅಂತ. ಇಷ್ಟು ಬೇಗ ರೆಡಿ ಆಗೋಯ್ತಾ? ಖಂಡಿತವಾಗ್ಲೂ ಮೊನ್ನೆ ಶುಕ್ರವಾರನೇ ಹೇಳಿದ್ದೆ, ಸೋಮವಾರದಿಂದ ಹೊಸ ಅಡುಗೆ ಮನೆ, ಹೊಸ ಚೆಫ್ಗಳು, ಹೊಸ ಗೃಹಿಣಿಯರು, ಹೊಸ ರುಚಿಗಳು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಮಾತ್ರ ಅಂತ ಇವತ್ತಿಂದ ಶುರು ಮಾಡಿದ್ದೀವಿ. ಮತ್ತೆ ಸಾಕಷ್ಟು ಜನ ಗೃಹಿಣಿಯರು ಬರ್ತಾ ಇದ್ದಾರೆ. ಅವರ ಮನೆಯ ಕೈ ರುಚಿ ತೋರ್ಸೋಕ್ಕೋಸ್ಕರ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸುಮಾರು ಒಂದು 2500 ಜನ ಕಾಯ್ತಾ ಇದ್ದಾರೆ. ಯಾವಾಗಲೂ ಕೇಳೋರು, ಸರ್ ಯಾವಾಗ ಕರಿತೀರಾ ನಮ್ಮನ್ನೆಲ್ಲ? ಎಷ್ಟು 1.5 ವರ್ಷ ಆಗೋಯ್ತು, 2 ವರ್ಷ ಆಗೋಯ್ತು, ದಯವಿಟ್ಟು ಅವಕಾಶಗಳನ್ನ ಕೊಡಿ ಅಂತ. ಈಗ ಸ್ವಲ್ಪ ದಿನಕ್ಕೆ 2 ಗೃಹಿಣಿಯರು ಬರ್ತಾರೆ. ಸಸ್ಯ ತಜ್ಞ ಮಧುಸೂದನ್ ಬರ್ತಾ ಇದ್ದಾರೆ. ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾರೆ. ಏನು ಸರ್ ಅದೆಲ್ಲ ಮಾಡ್ಕೊಂಡ್ಮೇಲೆ ಸಾಕಷ್ಟು ಉಪಯೋಗಕ್ಕೆ ಬರ್ತಾ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಇದಲ್ಲದೆ ಖ್ಯಾತ ಚೆಫ್ಗಳು. ಯಾಕಂದರೆ ಇನ್ನೇನು ನಾವು 4 ವರ್ಷಗಳನ್ನ ಪೂರೈಸಿ 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. 5 ವರ್ಷಗಳು ಒಂದು ಚಾನಲಲ್ಲಿ ಒಂದು ಕಾರ್ಯಕ್ರಮ ನಡೆಸಿರುವಂಥದ್ದು ಅಪರೂಪದ ಘಟನೆ. ನಮ್ಮ ಜಿ ಕನ್ನಡದಲ್ಲಿ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಮಾತ್ರ ಇದು ನೋಡೋಕ್ಕೆ ಸಾಧ್ಯ. ಇನ್ನು ಕೆಲವೇ ದಿನಗಳು ನಾವು 4 ತುಂಬಿ 5ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಈ ಶುಭ ಸಮಾರಂಭದಲ್ಲಿ ಒಂದು ವಿಶೇಷವಾದಂಥ ಅಡುಗೆ ಮನೆ, ವಿಶೇಷವಾದಂಥ ಕಾರ್ಯಕ್ರಮ, ವಿಶೇಷವಾದಂಥ ಗೃಹಿಣಿಯರು, ಅವರ ಮನೆಯ ವಿಶೇಷವಾದಂಥ ಕೈ ರುಚಿ ನೋಡುವಂಥ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುಸ್ವಾಗತನ ಬಯಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಯಾರಿಂದ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ ಮುರಳಿಯವರೇ? ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಸರ್ ಸಿಕ್ಕಾಪಟ್ಟೆ ಬಾಯಿ ರುಚಿ ತೋರಿಸ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಚೆಫ್ಗಳನ್ನ ಕರೆಸ್ತಾ ಇದ್ದೀರಾ, ಫಸ್ಟು ಒಳ್ಳೆ ಒಂದು ಸಸ್ಯ ಔಷಧನ ತೋರಿಸಿ ಕಾರ್ಯಕ್ರಮ ಶುರು ಮಾಡಿ ಇನ್ಮೇಲೆ ಅಂತ ಹೇಳಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಧುಸೂದನ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಸಸ್ಯ ತಜ್ಞ ಮಧುಸೂದನ್ ಅವ್ರನ್ನ ಕರೆಸಿ ಒಳ್ಳೆ ಒಂದು ಆರೋಗ್ಯದ ಅಡುಗೆನ ಮಾಡಿಸ್ತಾ ಇದೀವಿ. ಮಧು ಅವರೇ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಮಧು ಅವರು ಹೊಸ ಲುಕ್ಕಲ್ಲಿ ಹೊಸ ಸಸ್ಯ ಔಷಧಿನ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಸರ್. ಸಸ್ಯ ಔಷಧಿ ಏನ್ಬೇಡಿ ಸರ್, ಸಂಜೀವಿನಿ ಅನ್ನಿ ಸರ್ ಅಂತ ಯಾವಾಗಲೂ ಹೇಳ್ಕೊಡ್ತಾ ಇರ್ತಾರೆ ನಮಗೆ. ನಾವು ಅವಾಗ ತಿತ್ಕೊಳ್ತಾ ಇರ್ತೀವಿ ಯಾರಾದ್ರೂ ಏನಾರು ಹೇಳಿದ್ರೆ. ಏನ್ ಮಾಡ್ತಾ ಇದೀರಾ? ಯಾವ ಸಂಜೀವಿನಿ ತಂದಿದ್ದೀರಾ ಸರ್? ಇವತ್ತು ಏನಾಗಿದೆ ಅಂತಂದ್ರೆ, ಪ್ರತಿಯೊಂದು ಹೆಣ್ಣಿನ ಬದುಕಲ್ಲಿ ತಾಯ್ತನ ಅನ್ನೋದು ಬಹಳ ವಿಶೇಷವಾದಂತ ಒಂದು ಸಂದರ್ಭ. ಓಕೆ. ಹಾಗೆ ಪ್ರತಿ ಹೆಣ್ಣು ಕೂಡ ತಾನು ತಾಯಿಯಾದಾಗ ಮಾತ್ರ, ತನ್ನ ತಾಯ್ತನವನ್ನ ಅನುಭವಿಸಿದಾಗ ಮಾತ್ರ ಅವಳು ಪರಿಪೂರ್ಣಳಾಗ್ತಾಳೆ. ಹಂಗೆಲ್ಲ ಹೇಳ್ಬಿಡಿ ಸುಂದರಿ. ಮಧು, ನೀವ್ ಯಾವ್ದ ಕತೆ ಬಂದು ಇವೆಲ್ಲ ಹೇಳ್ತಾ ಇದ್ದೀರಾ ಸರ್? ಇವಾಗೆಲ್ಲ ಜೀವನ ಶೈಲಿ ಬದಲಾಗಿದೆ ಮಧು. ಇರ್ಬೋದು, ನೀವು ಹೇಳಿದ್ದು ಅದೆಲ್ಲ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೋ ಜನ ಗೃಹಿಣಿಯರು ಪ್ರಪಂಚದ ಒಂದು ಅಧ್ಯಯನದ ಪ್ರಕಾರ ಮದುವೆನೇ ಬೇಡ, ನಾವು ಒಂಟಿಯಾಗಿ ಜೀವನ ಮಾಡೋಣ, ಯಾಕಂದ್ರೆ ಜೀವನ ಶೈಲಿ ಚೇಂಜ್ ಆಗ್ಬಿಟ್ಟಿದೆ, ನಾನು ಯಾಕೆ ಅಲ್ಲೆಲ್ಲೋ ಇರಬೇಕು. ಆದ್ರೆ ಪ್ರಕೃತಿ ಪ್ರಕಾರ ಏನ್ ನಡಿಬೇಕು ಅದು ನಡೀಲೇಬೇಕಲ್ವಾ ಸರ್?
ಹಿಂದಿನಿಂದ ನಡ್ಕೊಂಬಂತ ಬಂದಿರುವಂತ ಒಂದು ಸಂಪ್ರದಾಯ, ಮತ್ತೆ ಅದೊಂದು ಪದ್ಧತಿ. ಅಂದ್ರೆ ಪ್ರಕೃತಿನಲ್ಲಿ ಪುರುಷ ಮತ್ತು ಮಹಿಳೆ, ಒಂದು ಗಂಡಿಗೆ ಒಂದು ಹೆಣ್ಣು, ಹೇಗೆ ಜೋಡಿಯಾಗಿ ಬದುಕಬೇಕು ಅಂತ ಆ ಒಂದು ಸಿದ್ಧಾಂತನ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದನೇ ತಾನೇ ಸಮಾಜ ಬೆಳೀತಾ ಇರೋದು. ಬೆಳಿಲಿ ಸರ್, ಬೆಳಿಸಿ, ನೀವು ಸ್ವಲ್ಪ ಬೆಳೆಸಿ. ಏನ್ ಬೆಳೆಸ್ತಾ ಇರ ಅಂತ ಹೇಳ್ಬಿಟ್ಟು ಬೆಳೆಸಿ. ಅದಕ್ಕೆ ತಾಯ್ತನಕ್ಕೆ ಅಗತ್ಯವಾಗಿ ಬೇಕಾಗಿರುವಂತ ಒಂದು ಆರೋಗ್ಯಕರವಾದಂತ ಅಂಡಾಣು ತನ್ನ ಆ ಹೆಣ್ಣಿನಲ್ಲಿ ಉತ್ಪತ್ತಿ ಆಗ್ಬೇಕು ಅಂದ್ರೆ, ಮತ್ತೆ ಅದು ಬೆಳವಣಿಗೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಯಾವ ತರ ಔಷಧಿನ ನಾವು ಮನೆಯಲ್ಲೇ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಮಹಿಳೆಯರಲ್ಲಿ ಅಂಡಾಣು ವೃದ್ಧಿಗಾಗಿ ಬೇಕಾಗುವಂತ ಸಸ್ಯ ಸಂಜೀವಿನಿಯನ್ನ ತೋರಿಸ್ಕೊಡ್ತಾ ಇದ್ದಾರೆ ಮಧುಸೂದನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ. ಮಾಡಕ್ಕೆ ನಿಂತಿದ್ದಾರೆ. ಮಹಿಳೆಯರಲ್ಲಿ ಅಂಡಾಣು ವೃದ್ಧಿಗೆ ಸಸ್ಯೌಷಧಿ ಬೇಕಾಗುವ ಸಾಮಗ್ರಿಗಳು: ಎಳನೀರು, ಶತಾವರಿ, ಗೋಂಗೂರ ಸೊಪ್ಪು, ತುಳಸಿ, ಅಮೃತಬಳ್ಳಿ, ಅಶ್ವಗಂಧ, ಬೆಳ್ಳುಳ್ಳಿ. ಅಂಡಾಣು ವೃದ್ಧಿಗೆ ಒಂದು ಅದ್ಭುತವಾಗಿರುವಂತಹ ಔಷಧಿನ ತೋರಿಸೋಕೋಸ್ಕರ ಬಂದಿದ್ದಾರೆ ಸಸ್ಯ ತಜ್ಞ ಮಧುಸೂದನ್ ಅವರು. ಮಾಡಕ್ಕೆ ಇಷ್ಟೊಂದೆಲ್ಲ ತಂದಿದ್ದಾರೆ, ಏನ್ ಮಾಡ್ತೀರಾ ಹೇಳಿ ಸರ್? ಮೊದಲನೇದಾಗಿ ನಾನು ಎಳ್ನೀರನ್ನ ಒಂದು ಪಾತ್ರೆಗೆ ಹಾಕೊಳ್ತೀನಿ. ಈಗ ಸರ್, ಮೊದಲನೇದಾಗಿ ನಾನು ಪಾತ್ರೆಗೆ ಎಳ್ನೀರನ್ನ ಹಾಕೊಳ್ತಾ ಇದ್ದೀನಿ. ಓಕೆ ಸರ್, ನಾನಿವಾಗ ಗೋಂಗೂರ ಸೊಪ್ಪು, ತುಳಸಿ ಮತ್ತೆ ಅಮೃತ ಬಳ್ಳಿ ಈ 3 ಸಸ್ಯಗಳನ್ನ ಸಮ ಪ್ರಮಾಣದಲ್ಲಿ ಮಿಕ್ಸಿನಲ್ಲಿ ರುಬ್ಕೊಂಡು ಅದರ ರಸವನ್ನ ತಗೊಳ್ತೀನಿ. ಈ 3 ಸಸ್ಯಗಳಲ್ಲಿ ಅಂಡಾಣು ಉತ್ಪತ್ತಿ, ಆರೋಗ್ಯಕರ ಅಂಡಾಣು ಉತ್ಪತ್ತಿ ಆಗಕ್ಕೆ ಬೇಕಾದಂತ ಜೀವಸತ್ವಗಳು ಇದೆ. ಮೊದಲು ನಾನು ಈ 3 ಸಸ್ಯಗಳ ರಸವನ್ನ ಮಿಕ್ಸಿನಲ್ಲಿ ತಗೊಳ್ತೀನಿ. ಗೋಂಗೂರ ಸೊಪ್ಪು, ತುಳಸಿ ಮತ್ತೆ ಇನ್ನೊಂದೇನದು ಅಮೃತ ಬಳ್ಳಿ ಸೊಪ್ಪುಗಳನ್ನ ಹಾಕೋತಾ ಇದ್ದೀನಿ. ಓಕೆ, ಇದು ಎಷ್ಟು ದಿನ ಕುಡಿಬೇಕಾಗುತ್ತೆ ಮಧುಸೂದನ್? ಸರ್, ತಿಂಗಳಲ್ಲಿ ಒಂದು 15 ದಿನ. 15 ದಿನ ಆಗೋವರೆಗೂ, ತಾಯಿ ಆಗೋವರೆಗೂ ತಗೊಂಡ್ರೆ ಸಾಕು. ಇದೊಂದು ಅರ್ಧ ಹಾಕೊಳ್ತೀನಿ. ತುಳಸಿ ಓಕೆ, ಅಮೃತ ಬಳ್ಳಿ ಓಕೆ, ಅಮೃತ ಬಳ್ಳಿ ಒಂದು 5 ಎಲೆ ಹಾಕೊಳ್ತೀನಿ. ಓಕೆ, ಸೊ ಇದರ ರಸನ ನಾನು ಫಸ್ಟ್ ಮಿಕ್ಸಿನಲ್ಲಿ ತಗೊಳ್ತೇನೆ. ತಕೊಳ್ಳಿ. ಅಮೃತ ಬಳ್ಳಿ ಅದರೊಳಗೆ ಬಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಕುಡಿಯೋಕ್ಕೆ ಕಷ್ಟ ಆಗುತ್ತೆ. ಎಳೆನೀರಿಗೆ ಈಗ ಮಿಕ್ಸಿ ಮಾಡಿಕೊಂಡಂತ ರಸವನ್ನ ಇದಕ್ಕೆ ಹಾಕೊಳ್ತೀನಿ. ಇದು 15 ದಿನಗಳ ಕಾಲ 1 ಗ್ಲಾಸ್ನಷ್ಟು ಕುಡಿದ್ರೆ ಸಾಕು. ಹೌದಾ? 1 ಗ್ಲಾಸ್ ಸಾಕು. ಆಮೇಲೆ ಕಡಿಮೆ ಮಾಡ್ತಾ ಬರ್ಬೇಕಾ? ಇಲ್ಲ, ಅದಕ್ಕೆ ಅಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಸಾಕಾಗುತ್ತೆ ಸರ್. ಓಕೆ, ಸೊ ಇದಕ್ಕೆ ಸ್ವಲ್ಪ ಅಶ್ವಗಂಧದ ಪುಡಿನ ಹಾಕ್ತಾ ಇದ್ದೀನಿ. ಈ ತರ ಜ್ಯೂಸ್ಗಳು ನೀವು ಮಾಡ್ಕೊಡ್ತೀರಾ ಮನೆಗೆ ಬಂದ್ರೆ? ದಿನ ಮಾಡ್ಕೊಡ್ತೀವಿ. ಮತ್ತೆ ಇದು ರೆಡಿ ಪುಡಿನ ಸಿಕ್ಕತ್ತೆ ಸರ್ ನನ್ನ. ಇದಕ್ಕೆ ಬೇಕಾದಂತಹ ಹೌದು ಸರ್, ಶತಾವರಿ ಬೇರಿನ ಸಸ್ಯದ ರಸ ಹಾಕೊಳ್ತಾ ಇದ್ದೀನಿ. ಶತಾವರಿ ಕೂಡ ಅದು ಕೆಟ್ಟ ಕಹಿನ? ಇಲ್ಲ, ಸಿಹಿ ಇರುತ್ತೆ. ಶತಾವರಿ ಕೂಡ ಆರೋಗ್ಯಕ್ಕೆ ಮತ್ತು ಅಂಡಾಣು ಉತ್ಪತ್ತಿಗೆ ಅಗತ್ಯವಾದಂಥ ಜೀವಸತ್ವಗಳನ್ನು ಕೊಡುತ್ತೆ. ಸೊ ಇದು ನೇರಳೆ ಶರಬತ್ತು ನಾನು 2 ಚಮಚ ಹಾಕೊಳ್ತಾ ಇದ್ದೀನಿ ಸರ್. ಇದಕ್ಕೆ ಒಂದು 4-5 ಬೆಳ್ಳುಳ್ಳಿಗಳನ್ನು ಹಾಕಿ ಅದ್ರ ರಸ ತಗೊಳ್ತೇನೆ. ಅಯ್ಯಪ್ಪ, ಬೆಳ್ಳುಳ್ಳಿ ರಸ ಆದರೆ ಮುಗಿದ್ ಬಿಡಿ ಕತೆ. ಮಹಿಳೆಯರಲ್ಲಿ ಆರೋಗ್ಯಕರವಾದಂಥ ಅಂಡಾಣು ಉತ್ಪತ್ತಿಗೆ ಅದ್ಭುತವಾದಂಥ ಸಂಜೀವಿನಿನ ತಯಾರಿಸ್ಕೊಟ್ಟಿದ್ದೀನಿ. ಓಕೆ, ಟೇಸ್ಟ್ ಮಾಡೋಣ? ಮಾಡಿ ಸರ್. ಟೇಸ್ಟ್ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಸಿಹಿ ಬಂದಿದೆಯಲ್ಲ, ಇಲ್ಲಿಂದ ಬಂತು ಸಿಹಿಗೆ? ಶತಾವರಿ ಹಾಕಿದ್ದೀವಿ. ಶತಾವರಿ ಸಿಹಿನ ಅದು? ಹೌದು. ನೇರಳೆ ಶರಬತ್ ಹಾಕಿದ್ದೀವಿ. ಅದೆರಡೂ ಕೂಡ ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ಪೇಯ ಅದು. ನೀವು ಸ್ವಾಮಿ ಸ್ವಲ್ಪ ಕೊಟ್ಟರೆ ಕುಡ್ಕೋಬೋದು. ಒಂದೊಂದು ಗ್ಲಾಸ್ ಕುಡೀರಿ, ದಿನ ಒಂದೊಂದು ಗ್ಲಾಸ್ ಕುಡೀರಿ ಅಂದರೆ ಒಂದು 30 ದಿನ ಆಗೋರೊಳಗೆ ಕುಡಿಯೋ ಆಸಕ್ತಿ ಸರ್. ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೇಬೇಕಲ್ವ ಸರ್? ಈ ಥರ ಒಳ್ಳೊಳ್ಳೆ ಸಸ್ಯ ಔಷಧಿಗಳು ಬೇಕು. ಮಧುಸೂದನ್ ಜೊತೆ ಮಾತಾಡಬೇಕು.
ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು, ನಮ್ಮ ಅಡುಗೆ ಮನೆಯಲ್ಲೇ ಕಾಪಾಡ್ಕೋಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ನಂಬರ್ ಹೇಳಿ ಸರ್. 9668 9638 63457. 63457 ಈ ನಂಬರ್ ಫೋನ್ ಮಾಡಿ. ಮಧುಸೂದನ್ ಅವ್ರ ಜೊತೆ ಮಾತಾಡಿ. ನಿಮ್ಮ ಅಡುಗೆ ಮನೆಯಲ್ಲಿ ಆರೋಗ್ಯ ಬೇಕು ಅಂದರೆ ಮಧುಸೂದನ್ ಅವರು ಇದ್ದಾರೆ. ಥ್ಯಾಂಕ್ ಯು ಮಧು ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇನೋ ಒಂಥರಪ್ಪ ಕುಡಿಯೋಕ್ಕಿದ್ದು. ನಾವು ಇದೆಲ್ಲ ಕುಡಿದು ಅಭ್ಯಾಸ ಇಲ್ವಲ್ಲ, ಅದೇ ಅದು ಹೆಂಗೆ ಅಂತ ಹೇಳಕ್ಕೆ ಬರಲ್ಲ. ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ. ತುಂಬ ಮಜವಾಗಿದೆ, ಖುಷಿಯಾಗಿದೆ. ಇದನ್ನು ಕುಡಿಲೇಬೇಕು ಅಂತ ಡಿಸೈಡ್ ಮಾಡಿಲ್ಲ, ಸ್ವಲ್ಪ ಟೇಸ್ಟ್ ಮಾಡಿ ಮುಗಿಸೋಣ ಅಂತ ಇದ್ದೀನಿ. ಮಹಿಳೆಯರಲ್ಲಿ ಅಂಡಾಣು ವೃದ್ಧಿಗೆ ಸಸ್ಯೌಷಧಿ ಮಾಡುವ ವಿಧಾನ. ಒಂದು ಬೌಲ್ಗೆ ಎಳನೀರನ್ನು ಹಾಕಿಡಿ. ಮಿಕ್ಸಿ ಜಾರ್ಗೆ ಗೋಂಗೂರ ಸೊಪ್ಪು, ತುಳಸಿ, ಅಮೃತಬಳ್ಳಿ, ನೀರು ಹಾಕಿ ರುಬ್ಬಿಕೊಂಡು ಎಳನೀರು ಇರುವ ಬೌಲ್ಗೆ ಹಾಕಿ ಅಶ್ವಗಂಧ ಪುಡಿ, ಶತಾವರಿ, ನೇರಳೆ ಸಿರಪ್ ಹಾಕಿ ಮಿಕ್ಸ್ ಮಾಡಿ. ನಂತರ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿಕೊಂಡು ಸೋಸಿ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಹಿಳೆಯರ ಅಂಡಾಣು ವೃದ್ಧಿಗೆ ಸಸ್ಯೌಷಧಿ ತಯಾರು. ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಒಳ್ಳೆ ಸಸ್ಯ ಔಷಧಿನ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಸ್ಯ ತಜ್ಞ ಮಧುಸೂದನ್ ಅವರು. ಯಾಕಂದರೆ ಮನೆಯಲ್ಲೇ ನೋಡಿಕೊಂಡು ಮನೆಯಲ್ಲೇ ಆರೋಗ್ಯಕರವಾದಂಥ ಅಡುಗೆನ ಮಾಡ್ಕೊಳ್ಳುವಂಥದ್ದು. ಸಣ್ಣ ಪುಟ್ಟದಾಗಿರುತ್ತೆ, ಸ್ವಲ್ಪ ತಿಂದಾಗ ಕಹಿ 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 ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಇರಲಿ, ಆರೋಗ್ಯದ ಅಡುಗೆ ಆ ಕಡೆ ಇರಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಮುಳ್ಳಿಯವರೇ. ನಮ್ಮ ಕೈ ರುಚಿನ ನೋಡಿ ಅಂತ ಇದ್ದಾರೆ. ಇವತ್ತಿನಿಂದ ಸ್ಪೆಷಲ್ ಆಗಿ ಮೇ ಡೇ 1ನೇ ತಾರೀಕು ಇವತ್ತಿನಿಂದ ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬಿಬ್ಬರು ಅಡುಗೆ ಮಾಡ್ತಾರೆ. ಅಂದರೆ ಇಬ್ಬರು ಗೃಹಿಣಿಯರು ಬಂದು ಅಡುಗೆ ಮಾಡ್ತಾರೆ. ಯಾಕಂದರೆ ಸುಮಾರು 2600 ಚಿಲ್ಲರೆ ಅಷ್ಟು ಗೃಹಿಣಿಯರು ಕ್ಯೂನಲ್ಲಿದ್ದಾರೆ. ಯಾವ ಕಾಲಕ್ಕೆ ಮುಳ್ಳಿಯವರೇ ನಮ್ಮನ್ನು ಕರೆಸೋದು ನೀವು, ಯಾವಾಗ ನಮ್ಮ ರುಚಿನೆಲ್ಲ ನೋಡೋದು ನೀವು ಅಂತ ಸಾಕಷ್ಟು ಒತ್ತಡ ಬಂದ ಮೇಲೆ ಒಂದಿನಕ್ಕೆ ಇಬ್ಬರು ಗೃಹಿಣಿಯರನ್ನ ಕರೆಸ್ತಾ ಇದ್ದೀವಿ. ಅವರ ಮನೆಯ ಕೈ ರುಚಿನ ನಮ್ಮ ಗಂಡಬಿ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಮ್ಮ ಬನ್ನಿ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ. ಹೀರಾ ಅವರೇ, ಬೇಗ ಬೇಗ ಬಂದು ಬೇಗ ಬೇಗ ಅಡುಗೆ ಮಾಡಬೇಕು. ಆಯ್ತು ಸರ್. ಎಲ್ಲಿಂದ ಬರ್ತಾ ಇದ್ದೀರಿ? ಆಡ್ಗೋಡಿಯಿಂದ ಬರ್ತಾ ಇದ್ರೆ. ನಿಮ್ಮ ಹೆಸರು ಹೀರಾನೇನಾ? ಹೀರಾ. ಮುಂದಕ್ಕೇನು ಹೆಸರೇನು? ಮುನ್ರಾಜು ಸರ್. ಮುನ್ರಾಜ್ ಅವ್ರು ಏನ್ ಮಾಡ್ತಾರೆ? NDR ವರ್ಕ್ ಮಾಡ್ತಾರೆ. ಯಾವ ನೀವು ಹೀರಾ ಅವರು? ನಾವು ಕೋರಮಂಗಲ ಸರ್. ಕೋರಮಂಗಲದ ಹೀರಾ ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಪಾಲಕ್ ಹೋಳಿಗೆ ಸರ್. ಪಾಲಕ್ ಹೋಳಿಗೆನಾ? ಹೌದು ಸರ್. ಅಯ್ಯೋ ಕರ್ಮಾರಿ, ಪಾಲಕ್ ಹೋಳಿಗೆ ಹೆಂಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ ಸರ್. ಏನೋ ನಮ್ಮ ಭಾಸ್ಕರ್ ಪರವಾಗಿಲ್ಲ, ಸ್ವಲ್ಪ ಹೋಳಿಗೆಗಳು ತೋರಿಸ್ತಾ ಇದ್ದಾರೆ. ತಿಂದು ನೋಡಿ ಸರ್, ಟೇಸ್ಟ್ ಮಾಡಿ. ಖಾರ ಹೋಳಿಗೆನಾ ಸಿಹಿ ಹೋಳಿಗೆನಾ? ಖಾರ ಸರ್. ಪರೋಟ ಅಂತ ಕರಿಬೋದು? ಇಲ್ಲ ಸರ್, ಅದು ಹೋಳಿಗೆನೆ. ಇಲ್ಲ ಬಿಡ್ರಿ, ಹೋಳಿಗೆನೆ ಸರ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೀರಾ ಅವರು ಬಂದಿದ್ದಾರೆ, ಕೋರಮಂಗಲದಿಂದ ಬಂದಿದ್ದಾರೆ. ಪಾಲಕ್ ಹೋಳಿಗೆನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಭಾಸ್ಕರ್ ಅವರು ಮನೆ ಒಳಗಿಂದ ಬಂದು ಸುಮಾರು ಒಂದು 30ಕ್ಕಿಂತ ಜಾಸ್ತಿ ವೈವಿಧ್ಯಮಯ ಹೋಳಿಗೆಗಳನ್ನ ತೋರಿಸಿದ್ರು. ನೀವೇನು ಸರ್ 31 ನಾವು ತೋರಿಸ್ತೀವಿ ನೋಡಿ ಪಾಲಕ್ ಹೋಳಿಗೆ ಅಂತ ಇದ್ದಾರೆ. ಮೇಡಮ್, ಪಾಲಕ್ ಹೋಳಿಗೆ ಮಾಡಕ್ಕೆ ಏನೇನು ತಂದಿದ್ದೀರಿ? ಪಾಲಕ್ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಪೇಪರ್ ಅವಲಕ್ಕಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಮೈದಾ ಹಿಟ್ಟು, ಚಿರೋಟಿ ರವೆ, ಉಪ್ಪು, ಎಣ್ಣೆ. ಸರ್, ಇದು ಚೆನ್ನ ಪೋಡ ಅಂತ. ಕನ್ನಡದಲ್ಲಿ ಹೇಳ್ರಿ. ಹೌದು ಸರ್, ಚೆನ್ನ ಪೋಡ. ಚೆನ್ನ ಪೋಡ? ಹೌದು, ಅದ್ರ ಹೆಸರೇ ಅದು. ಚೆನ್ನ ಪೋಡ? ಹೌದು ಸರ್. ಏನೇನೋ ಹೆಸರುಗಳು ಇದು. ಇಲ್ಲ ಸರ್, ಸಿಗುತ್ತಾ ಚೆನ್ನ ಪೋಡ ಅಂದ್ರೆ? ನಮ್ಮ ಡೈರಿಯಲ್ಲಿ ಮಾಡ್ತಾರೆ ಸರ್, ಆದ್ರೆ ಹೊರಗಡೆ ಸಪ್ಲೈ ಇಲ್ಲ. ಇದು ಏನಿದು? ಕೇಕಾ ಸರ್? ಹಾಲಲ್ಲಿ ಮಾಡುವಂಥದ್ದು. ಚೆನ್ನ ಪೋಡ? ಹೌದು. ಸಾಕದೆ. ಥ್ಯಾಂಕ್ ಯು. ನಿಮ್ಮ ಯಜಮಾನರು ಡೈಲಿ ಕೆಲಸ ಮಾಡ್ತಾರೆ, ಹೌದು ಸರ್. ನೀವು ಮಾತ್ರ ತಂದು ತಿನ್ನಿಸ್ತಾ ಇರ್ತಾರೆ ಇದನ್ನೆಲ್ಲ? ನಾನು ತಿನ್ನೋದೇ ಇಲ್ಲ ಸರ್ ಅದು. ನೋಡಿ ಬೇಜಾರು. ಎಷ್ಟು ವರ್ಷ ಆಯ್ತು ಮದುವೆಗೆ? ಸರ್, ನಂದು 29 ಇಯರ್ಸ್ ಆಯ್ತು. ಇನ್ನು ಇಷ್ಟ ಆಗಲ್ಲ ಬಿಡಿ. ಚೆನ್ನಾಗಿದೆ, ಚೆನ್ನ ಪೋಡ ಚೆನ್ನಾಗಿದೆ. ಹಾಂ ಸರ್. ಅಂದರೆ ಅಂಗಡಿಗಳು ಸಿಗಲ್ಲ ಇದು? ಇಲ್ಲ ಸರ್, ಸಿಗಲ್ಲ. ಓಕೆ. ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಏನು ಮಾಡ್ತಾರೆ? ಸರ್, ಮಗಳದು M.Com ಆಗಿದೆ. ಮದುವೆ ಮಾಡಿಲ್ಲ? ಮದುವೆ ಆಗಿದೆ, ಒಂದು ಮಗು ಇದೆ. ಅದನ್ನ ಹೇಳಿ ಫಸ್ಟ್. ಅಜ್ಜಿ ಆಗಿದ್ದೀರಾ? ಅದು ಮತ್ತೆ ಇನ್ನೇನು, ನಾನು ಅಜ್ಜಿ ಆಗಿದ್ದಿದ್ರೆ ನಮ್ಗೆ ಗೊತ್ತಾಗ್ತಾ ಇತ್ತು. ಮಗನಿಗೆ ಮದುವೆ ಆಗಿಲ್ಲ ಇನ್ನ? ಇಲ್ಲ ಸರ್, B.Com ಮಾಡಿದ್ದಾನೆ. ಶುರು ಮಾಡೋಣ. Okay, ಏನು ಕೊಡಿ ಫಸ್ಟ್ ನಿಮಗೆ? ಸರ್, ಒಂದು ಬೋಲ್ ಕೊಡಿ. ಏನಕ್ಕೆ? ಮಿಕ್ಸಿಂಗ್ ಬೋಲಾ? ಹಾಂ ಸರ್. ಕೊಟ್ಟೆ. ಏನು ನೆನೆಸೋದಕ್ಕೆ ಸರ್, ಅವಲಕ್ಕಿ. ಅವಲಕ್ಕಿ ನೆನ್ಸಕ್ಕ? ನೋಡಿ, ಯಾವ್ದು ಬೇಕು ಯೂಸ್ ಮಾಡ್ಕೊಳ್ಳಿ. ವೆಜ್ಜಾ ನಾನ್ ವೆಜ್ ಮನೇಲಿ? ಸರ್, 2. ಓಕೆ. ಸರ್, ನೀರು ಬೇಕು. ಇದೇನು ರುಬ್ಕೊತೀನಿ ಸರ್ ಇದು. ಬೇಸಿಂಗ್ ಗೀಸಿಂಗ್ ಎಲ್ಲ ಏನಿಲ್ವಾ? ಇಲ್ಲ ಸರ್, ಬೇಸಂಗಿಲ್ಲ. ಹಂಗೆ ಹಾಕದಾ? ಹಾಂ ಸರ್. ನಿಮ್ಮ ಯಜಮಾನರು ಮಾಡ್ಕೊಟ್ಟಿದ್ದಾರೆ ಈ ಖಾರ ಹೋಳಿಗೆನ? ಸರ್, ಸುಮಾರು 10-11 ವರ್ಷದಿಂದ ಮಾಡ್ತೀನಿ. ಪಾಪ, ಅವ್ರನ್ನೇ ಕೇಳ್ಬೇಕು. ಏನು ಹೆಸರು? ಮುನ್ರಾಜು ಸರ್. ಮುನ್ರಾಜು, ನಮಸ್ಕಾರ ಸರ್. ಇನ್ನು ಎಷ್ಟು ವರ್ಷ ರಿಟೈರ್ಮೆಂಟ್ಗೆ? ಇನ್ನು ಬೇಕಾದಷ್ಟು ಇದೆಯಾ? ಇದೇನು ಸರ್ ಇದು ಪಾಲಕ್ ಹೋಳಿಗೆ ಎಲ್ಲ? ತಿಂದು ನೋಡಿ ಸರ್. ಓಕೆ, ಮಾಡಿ ಸರ್. ಪಾಲಕ್ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್.
ಎಷ್ಟು ಒಂದು ಕಂತೆ ಇದೆಯಾ? ಹಾಂ ಸರ್. ಎಸ್ 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 ಸರ್ ಉಪ್ಪು ಹಾಕ್ತೀನಿ. ಎಸ್ ಎಸ್ ಹಾಕಿಬಿಡಿ. ಪಾಲಕ್ ಸೊಪ್ಪು, ಅದಕ್ಕೆ ಸ್ವಲ್ಪ ಉಪ್ಪು. ಎಸ್, ಆಮೇಲೆ ಸರ್ ಈಗ ಹಸಿಮೆಣಸು ಹಾಕ್ತೀನಿ. ಓಕೆ. ಹಸಿಮೆಣಸಿನ್ಕಾಯಿ ಎಷ್ಟು 4-5? ಇಲ್ಲ ಸರ್, ನಿಮ್ಗೆ ಖಾರ ಬೇಕಲ್ವಾ? ನಮಗೆ ಖಾರ ಬೇಕು, ನಾವು ಹೇಳ್ಕೊಂಡಿದ್ವಿ, ಎಲ್ಲ ಕಡೆ ಬರ್ದಿದ್ದೀವಿ ನನಗೆ ಖಾರ ಬೇಕು ಅಂತ. ನಿಮ್ಮಲ್ಲಿ ಹೆಂಗೆ ಮಾಡ್ತೀರಾ ಹಂಗೆ ಮಾಡ್ರಿ. ಟೇಸ್ಟ್ ಆಗಿರ್ಬೇಕು. ಆಮೇಲೆ ಸರ್ ನೀವು ಖಾರ ಕೇಳಿರಲ್ಲ, ಅದಕ್ಕೆ ಸ್ವಲ್ಪ ಕೆಟ್ಟೋಯ್ ಸರ್ ಒಬ್ಬಟ್ಟು ಅಂತ ಹೇಳಕ್ಕೆ. ಇಲ್ಲ ಸರ್, ಕೆಡಲ್ಲ. ಆಯ್ತು ಮಾಡಿ. ಸರ್ ಒಂದು 10 ಹಾಕಿದ್ದೀನಿ. ಹಾಕಿ 10 ಮೆಣಸಿನ್ಕಾಯಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಎಸ್ ಮೇಡಮ್. ಸ್ವಲ್ಪ ಬೆಳ್ಳುಳ್ಳಿ, ಒಂದು 10 ಮೆಣಸಿನ್ಕಾಯಿ, ಪಾಲಕು, ಉಪ್ಪು. ಎಸ್ ಮೇಡಮ್. ಈಗ ನೆನ್ಸ್ಕೊಳಕ್ಕೇನು ಸರ್ ಇದು ಬೆಳ್ಳುಳ್ಳಿ ಚಟ್ನಿ. ಇದಕ್ಕೆ ಒಬ್ಬಟ್ಟು ಅಂತ ಹೆಸರು ನೀವು ಕರೆಯೋದು, ಹೋಳಿಗೆ. ಸರ್ ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು. ಓಕೆ. ಸ್ವಲ್ಪ. ಯಾಕಂದ್ರೆ ಹೂರ್ಣ ತಾನೇ ಅದು. ಹೌದು ಸರ್. ಹೂರ್ಣ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕಿದ್ರೆ ಒಬ್ಬಟ್ಟು ಹೆಂಗೆ ಮಾಡ್ತೀರಾ ನೀವು? ಅದು ಕುತ್ಕೊಳ್ಳಲ್ಲ, ಉಂಡೆ ಬರಬೇಕು. ಇದು ಮಿಕ್ಸಿ ಮಾಡ್ಕೊಬೋದು ಸರ್. ಆಯ್ತಾ ಇರೋರೆ? ಆಯ್ತು ಸರ್. ನೀರು ಜಾಸ್ತಿ ಆಗಿಲ್ವಾ? ಇಲ್ಲ ಸರ್, ಸರಿ ಹೋಗುತ್ತಾ? 5 ಸರಿ ನಿಮಿಷ ಹೋಗುತ್ತಾ? ಇಡಬೇಕು ಸರ್ ಅದು. ಅಯ್ಯೋಯ್ಯೋ, ಭಯ ಬಿದ್ಬಿಡ್ತಾರೆ ಫಸ್ಟ್ ಟೈಮ್ ಅಡುಗೆ ಮಾಡೋರು. ಏನಾದ್ರು ಈ ಒಬ್ಬಟ್ಟು ಮಾಡೋದು ನೋಡ್ಬಿಟ್ರೆ. ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡ್ರೆ ಸಾಕು. ಏನಕ್ಕೆ ಅಂದರೆ ಪಾಲಕ್ಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿರ್ತಾರೆ, ಅದು ಗಟ್ಟಿ ಬರಬೇಕು ಅಂದರೆ ಅವಲಕ್ಕಿ ಹಾಕ್ತಾರೆ, ಅದು ಹೂರ್ಣ ಆಗಬೇಕು. ಹೂರ್ಣನ ಒತ್ತಿ ಹೋಳಿಗೆ ಮಾಡುವಂಥದ್ದು. ಎಸ್ ಮೇಡಮ್. ನೆಕ್ಸ್ಟ್ ಏನು ಕೊಡಲಿ ಹೇಳಿ ಸರ್ ಇದೊಂದು 5 ನಿಮಿಷ ನೆನಿಬೇಕು. ನೆನಿಲಿ. ಅಷ್ಟರಲ್ಲಿ ನಾನು ಬೆಳ್ಳುಳ್ಳಿ ಚಟ್ನಿ ಮಾಡ್ತೀನಿ ಸರ್. ಮಾಡ್ಕೊಳ್ಳಿ. ಎಷ್ಟು ಗಂಟೆಗಳ ಕಾಲ ನೆನೆಸಿಡ್ಬೇಕಿದ್ದೀನ? ಒಂದು 5 ನಿಮಿಷ ಸರ್, 5-10 ನಿಮಿಷ ಸಾಕಾ? ಅಷ್ಟೇ. ಓಕೆ. ಅದು ಗಟ್ಟಿ ಬರಬೇಕು. ಓಕೆ. ಬೆಳ್ಳುಳ್ಳಿ ಚಟ್ನಿ, ಕಾಯಿ ಬೆಳ್ಳುಳ್ಳಿ ಎರಡೇನಾ? 2, ಉಪ್ಪು ಅಷ್ಟೇ. ಓಕೆ. ಸರ್ ಇದು ಬೆಳ್ಳುಳ್ಳಿ ಚಟ್ನಿ ಆಯ್ತಾ? ಫೈನಲ್ ಆಗಿ ಆಯ್ತಾ? ಆಗಿದೆ ಸರ್. ಹಾಕ್ಲಿ ಅಂತ. ಬೆಳ್ಳುಳ್ಳಿ ಚಟ್ನಿ ತಯಾರಾಗಿದೆ. ಸಿಂಪಲ್ ಆಗಿ ಮಾಡಿರೋಂಥದ್ದು. ತೆಂಗಿನಕಾಯಿ ಆಗ ತಾನೇ ತುರಿರ್ತಕ್ಕಂಥ ಬಲ್ತಿರೋ ತೆಂಗಿನಕಾಯಿನ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ, ಉಪ್ಪನ್ನು ಹಾಕಿ ರುಬ್ಕೊಂಡಿರೋಂಥ ಬೆಳ್ಳುಳ್ಳಿಯ ಚಟ್ನಿಯ ಜೊತೆಗೆ ಪಾಲಕ್ ಹೋಳಿಗೆ. ಗಟ್ಟಿ ಆಯ್ತಲ್ಲ ನೋಡಿ. ಫಸ್ಟು ಪಾಲಕ್ ನೀವು ಅಲ್ಲಿ ಹಾಕಿದಾಗ ಸ್ವಲ್ಪ ನೀರಂಗಿತ್ತು. ಏನಕ್ಕೆ ಪೇಪರ್ ಅವಲಕ್ಕಿನ ತಂದಿದ್ರು ಅಂದರೆ, ಆ ನೀರಾಗಿರೋದು ಗಟ್ಟಿ ಆಗಬೇಕು ಅಂದರೆ ಪೇಪರ್ ಅವಲಕ್ಕಿನ ನೀರು ಸ್ವಲ್ಪ ಚಿಮುಕ್ಸ್ಬಿಟ್ಟು ಇದ್ರೊಳಗೆ ಹಾಕ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ತೆಳ್ಳಗಿರ್ತಕ್ಕಂಥ ಹೂರ್ಣ ಗಟ್ಟಿ ಆಗುತ್ತೆ. ಹೂರ್ಣ ಇದೆ, ಹಿಂಗಿರ್ಬೇಕು ಹೂರ್ಣ. ಅವಾಗ ನಿಮಗೆ ಲಟ್ಸಕ್ಕೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಸಾಕ್ಬಿಡಿ ಸಾಕ್ಬಿಡಿ, ಸಾಕು 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 ಸಾಕ್ಬಿಡಿ. ಸರ್ ಹೇಳಿ. ಇದು ಮೈದಾ. ಮೈದಾ. 1 ಕಪ್ ಮೈದಾ. 1 ಕಪ್ ಮೈದಾ. 4 ಸ್ಪೂನ್ ಚಿರೋಟಿ ರವೆ. 1 ಕಪ್ ಮೈದಾ, 4 ಸ್ಪೂನು ಚಿರೋಟಿ ರವೆ, 1 ಸ್ಪೂನು ಆಯಿಲು, ಮಿಕ್ಕಿದೆಲ್ಲ ನೀರು. ಸ್ವಲ್ಪ ಉಪ್ಪು ಸರ್, ಸ್ವಲ್ಪ. ಓಕೆ. ಎಷ್ಟು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀರಾ ಈ ಸರ್ ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಓಕೆ, ಕೊಡ್ತೀನಿ. ಖಾರ ಹೋಳಿಗೆ ಅಲ್ಲ ಇದು, ಇದು ಪಾಲಕ್ ಹೋಳಿಗೆ. ಖಾರ ಸರ್. ಖಾರ ಪಾಲಕ್ ಹೋಳಿಗೆ. ಮೆಣಸಿನ್ಕಾಯಿ ಹಾಕಿದ್ದಾರೆ, 10 ಮೆಣಸಿನ್ಕಾಯಿ ಹಾಕಿದ್ದಾರೆ, 1 ಕಂತೆಯಷ್ಟು ಪಾಲಕನ್ನು ಹಾಕಿದ್ದಾರೆ, ಉಪ್ಪನ್ನು ಹಾಕಿದರೆ ರುಬ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಅವಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿ ಗಟ್ಟಿ ಮಾಡ್ಕೊಂಡು ಅದನ್ನು ಉಂಡೆಗಳಾಗಿ ಮಾಡಿಕೊಂಡು ಈಗ ಹೋಳಿಗೆನ ಮಾಡ್ತಾ ಇದ್ದಾರೆ. ಎಸ್ ಮೇಡಮ್. ಈಗ ಪ್ರೆಸ್ ಮಾಡ್ಕೊಂಡು. ಓಕೆ. ಯಾಕಂದರೆ ಬೇರೆ ಸೀಟ್ ಆ ಕಡೆ ಆಗುತ್ತಲ್ಲ. ಓಹೋ. ಇದು ಪೂರ್ಣ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ. ಮಾಡಿ ಮೇಡಮ್, ಅದು ಹೆಂಗೆ ಮಾಡ್ತೀರಾ ಮಾಡಿ ಮೇಡಮ್. ಹೀಗೆ. ಓಕೆ. ಸರ್ ತವಾ ಇಡ್ಲಾ ಅಂದರೆ? ಹಾಂ ಇಡಿ ಸರ್, ಅದು ತುಂಬ ಬಿಸಿ ಆಗೋದು ಬೇಡ. ಸಿಹಿ ತುಂಬ ಸಿಹಿಬಾರ್ದು. ಇದಕ್ಕೇನು ಲಟ್ಟಣಿಗೆ ಬೇಡವೇ? ನನಗೆ ಬೇಡ ಸರ್. ಯಾಕೋ? ಇದು ಈಗ ಮಲ್ಲಿರೋದು 3 ಜನ, ಒಬ್ಬರೇ ಮೆತ್ತಿಗೆ ಹೊತ್ಕೊಂಡು ಕೂತಿರ್ತೀರಾ? ಇಲ್ಲ ಸರ್, ನಾನು ತುಂಬ ಮಾಡ್ತೀನಿ, ನನ್ನ ಕೈಯಲ್ಲಿ ಜಾಸ್ತಿ ಆಗುತ್ತೆ ಅಡುಗೆ. ಹೌದಾ? 3 ಜನ ಮಲ್ಲಿರೋದು? ಇರೋದು 3 ಜನ. ಹೆಂಗೆ ಜಾಸ್ತಿ ಆಗುತ್ತಾ? ಮಾಡೋದು 10 ಜನಕ್ಕೆ ಆಗೋಷ್ಟು. ಓಹೋ. ಅಕ್ಕಪಕ್ಕ ಎಲ್ಲ ಕೊಡ್ತಾ ಇರ್ತೀನಿ. ಹೌದಾ? ಹಾಂ. ಮನೆ ದೊಡ್ಡದಾಯ್ತು. ಮನೆ ದೊಡ್ಡದಾಯ್ತಾ? ಚಪಾತಿ ಮನೆ ದೊಡ್ಡದಾಯ್ತು ಸರ್. ಚಪಾತಿ ಮನೆ ದೊಡ್ಡದಾಗೋಯ್ತಾ? ಆಯ್ತು ಬಿಡಿ, ಸಣ್ಣ ತರಿಸ್ತೀನಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬೋದಾ? ಇದಕ್ಕೇನು ಎಣ್ಣೆ ಹಾಕೋದು ಬೇಡವಾ ಸರ್? ಹಾಕ್ಬೇಕಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ.
ರೌಂಡ್ ಬಂತಾ? ಹಾಂ ಸರ್ ಬರ್ತಾ ಇದೆ. ಕೆಲವು ಸರಿ ರೌಂಡ್ ಬಂದ್ಬಿಡುತ್ತೆ, ಕೆಲವು ಸರಿ ಟ್ರ್ಯಾಂಗಲ್ ಬಂದ್ಬಿಡುತ್ತೆ, ಕೆಲವು ಸರಿ ಸ್ಕ್ವೇರ್ ಆಗ್ಬಿಡುತ್ತೆ. ಚಪಾತಿ ಒಳ್ಳೆ ಪಾಲಕ್ ಹೋಳಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಿಹಿಬಾರ್ದು ತುಂಬ. ಸಿಹಿಬಾರ್ದಾ? ಇದಕ್ಕೊಂದು ಕಡ್ಡಿ ಇಟ್ಕೋಬೇಕು ನೀವು. ಏನಪ್ಪ ಪುರಿ ಥರ ಉಬ್ತಾ ಇದೆ ಇದು. ಹ್ಞೂ ಸರ್ ಉಬ್ಬುತ್ತೆ. ಉಬ್ಬುತ್ತಾ? ಹಸಿಟ್ಟು ನೆನೆದ್ರೆ ಉಬ್ಬುತ್ತೆ ಸರ್. ನೆಂದಿರ್ಬೇಕಾ ನೆನಿಬಾರ್ದಾ? ನೆನಿಬೇಕು ಸರ್. ನೆನಿಬೇಕು. ಓಕೆ, ಒಂದು ಸ್ವಲ್ಪ. ಸಾಕಾ ನೋಡಿ ಮೇಡಮ್? ಮೇಡಮ್ ನೋಡಿ ಹಾಂ ಸರ್. ಸಾಕಾ? ಇನ್ನು ಸ್ವಲ್ಪ. ಇನ್ನೂ ಸ್ವಲ್ಪ ಆಗ್ಬೇಕಾ? ಇಲ್ಲ ಇಲ್ಲ ಇಷ್ಟು ಸಾಕಲ್ಲ? ಎತ್ಬಿಡ್ಲಾ? ಸಾಕು ಸರ್. ಸಾಕಲಾ? ಹ್ಞೂ ಹೆಂಗೆ ಇದನ್ನ ಫೋಲ್ಡ್ ಮಾಡಿ ಹಾಕ್ತೀರಾ ಅಥವಾ ಹಿಂಗೆ ಹಾಕದ? ಹಿಂಗೆ ಫೋಲ್ಡ್ ಹಾಕಲ್ಲ? ಮಾಡಿ ಹಾಕಿ ಸರ್, ಹೆಂಗಾದ್ರೂ ಹಾಕೋ. ಹಾಕಿ. ಎಸ್ ಎಸ್, ಕೈ ತೊಳ್ಕೊಂಬಿಡಿ ಹೋಗಿ. ಸಾಕ್ಬಿಡಿ. ಓಕೆ ಸರ್ ಪಾಲಕ್ ಹೋಳಿಗೆ ಬೆಳ್ಳುಳ್ಳಿ ಚಟ್ನಿ. ಪಾಲಕ್ ಹೋಳಿಗೆ ಅದರ ಜೊತೆ ಕಾಂಬಿನೇಷನ್ ಬೆಳ್ಳುಳ್ಳಿ ಚಟ್ನಿನೇ. ಆದರೆ ಅದೇನದು? ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ. ಅದೇನಕ್ಕದು? ಎಲ್ಲಿದದು? ಸರ್ ನಮ್ಮ ಡೈರಿದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೊಡಿ ಅದನ್ನು ನೋಡೇ ಬಣ್ಣ. ಮನೆಯಿಂದ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಪನ್ನೀರು, ಪನ್ನೀರು ಕ್ಯಾಪ್ಸಿಕಮ್. ಮತ್ತೆ ದಪ್ಪ ಮೆಣಸಿನ್ಕಾಯಿನ ಹಾಕಿ ಒಂದು ಒಳ್ಳೆ ಗ್ರೇವಿ. ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಡೈರಿ ಇದು ಸರ್, ಇದು ಒಂದ್ಸರಿ ತಿನ್ನೋಡಿ ನೋಡಿ ಅಂತಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಈರಾ ಅವ್ರು ಬಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಅದ್ಭುತವಾಗಿರುವಂಥ ಈ ಪಾಲಕ್ ಹೋಳಿಗೆಯ ಜೊತೆಗೆ ಒಂದು ಬೆಳ್ಳುಳ್ಳಿಯ ಚಟ್ನಿನ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಹೋಳಿಗೆ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಸಖತ್ತಾಗಿ ಮಾಡಿರೋವಂಥ ಒಂದು ಪಾಲಕ್ ಹೋಳಿಗೆ ಜೊತೆಗೆ ಒಂದು ಚಟ್ನಿ ಏನು ಮಾಡಿದ್ದಾರೆ. ಟೇಸ್ಟ್ ಮಾಡಲಾ? ಹಾಂ ಮಾಡಿ ಸರ್. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಗ್ಯಾರಂಟಿ ನಿಮ್ಮ ಯಜಮಾನ್ರೆ? ನಮ್ಮ ಮನೆಯವ್ರು ಎಲ್ಲರೂ. ನಿಮ್ಮ ಮನೆಯವ್ರು ಎಲ್ಲರೂ? ಇಲ್ಲಿ ತನಕ ಹೋಳಿಗೆ ಎಷ್ಟು ಜನ ತಿಂದಿದ್ದಾರೆ? ಅಷ್ಟು ಜನನೂ? ಓಕೆ. ಅದು ಫ್ಲೇವರ್ ಇದೆ, ಖಾರ ಇಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಂಗೆ ಬಂದು ಕೇಳೋರಲ್ಲ ಅದೇ ಕೇಳ್ತಾರೆ, ಅಷ್ಟೊಂದು ಜನ ಅಡುಗೆ ಮಾಡ್ತಾರಲ್ಲ ಚೆನ್ನಾಗಿರುತ್ತಾ ಅಂತ. ಎಲ್ಲರೂ ಕೈಗಳಿಗಳು ಚೆನ್ನಾಗಿರುತ್ತೆ, ಕೆಲವು ಕೈಗಳಿಗೆ ರುಚಿಯಾಗಿರುತ್ತೆ. ಆ ರುಚಿ ನಿಮ್ಮ ಕೈಲಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಭಾಳ ಚೆನ್ನಾಗಿ ಮಾಡಿದ್ದೀರಾ, ಭಾಳ ಖುಷಿ ಕೊಟ್ಟಂತ ಅಡುಗೆ. ಇನ್ನೊಂದ್ಸರಿ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ತುಂಬ ಅಡುಗೆ ಚೆನ್ನಾಗಿತ್ತು. ಇನ್ನೊಂದ್ಸರಿ ಥ್ಯಾಂಕ್ ಯು ಸರ್. Thank you. ಥ್ಯಾಂಕ್ ಯು ಸೋ ಮಚ್. ಓಕೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಈ ಪಾಲಕ್ ಹೋಳಿಗೆ. ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿಯ ಚಟ್ನಿ. ಕೆಲವು ಸರಿ ಜಾಸ್ತಿ ಇಷ್ಟ ಆದಾಗ ಏನಾಗುತ್ತೆ ಅಂದರೆ ತಿನ್ನಬೇಕು ಅನಿಸುತ್ತೆ, ತಿಂದು ಖಾಲಿ ಮಾಡಬೇಕು. ಖಾಲಿ ಮಾಡ್ಕೊಂಡು ಬರ್ತೀನಿ. ಪಾಲಕ್ ಹೋಳಿಗೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು, ಉಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ. ಇದಕ್ಕೆ ಪೇಪರ್ ಅವಲಕ್ಕಿ ಸೇರಿಸಿ ಚೆನ್ನಾಗಿ ಕಲಸಿ 10 ನಿಮಿಷ ನೆನೆಸಿಟ್ಟು ನಂತರ ಉಂಡೆ ಮಾಡಿಕೊಳ್ಳಿ. ಮೈದಾ ಹಿಟ್ಟು, ಚಿರೋಟಿ ರವೆ, ಉಪ್ಪು, ಎಣ್ಣೆ ಹಾಕಿ ಕಲಸಿದ ಕಣಕವನ್ನು ಉಂಡೆ ಮಾಡಿ ತಟ್ಟಿ ಮಧ್ಯ ತಯಾರಿಸಿಕೊಂಡ ಪಾಲಕ್ ಹೂರಣ ಇಟ್ಟು ಮುಚ್ಚಿ ತಟ್ಟಿ ಕಾದ ತವಾದ ಮೇಲೆ ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಉಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಈಗ ಪಾಲಕ್ ಹೋಳಿಗೆ ಬೆಳ್ಳುಳ್ಳಿ ಚಟ್ನಿ ಜೊತೆ ಸವಿಯಲು ಸಿದ್ಧ. ಹೊಸ ಅಡುಗೆ ಮನೆ, ಹೊಸ ರುಚಿಗಳು ಜೊತೆಗೆ ಈಗ ತಾನೇ ಅದ್ಭುತವಾಗಿರುವಂಥ ಹೋಳಿಗೆ ಮಾಡಿಕೊಟ್ಟೋಗಿದ್ದಾರೆ. ಹೀರಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಹೀರಾ ಅವರು ಆ ಕಡೆ ಹೋಗ್ತಾ ಇದ್ದಾರೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. RR ಕ್ಯಾಟರ್ಸ್ ರಂಗನಾಥ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಯ್ಯಂಗಾರರ ಮತ್ತು ಬ್ರಾಹ್ಮಣರ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ ಸಾಕಷ್ಟು ಅಭಿಮಾನಿಗಳವ್ರಿಗೆ. ಮುರಳಿಯವರೇ, ಏನು ನಮ್ಮ ರಂಗನಾಥ್ ಅವ್ರು ಮಾಡೋ ಅಡುಗೆ ಚಪ್ಪರ್ಸ್ಕೊಂಡು ತಿನ್ಬೋದು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ರಂಗನಾಥ್ ಅವ್ರು ರೆಡಿಯಾಗಿ ನಿಂತಿದ್ದಾರೆ. ರಂಗನಾಥ್ ಬನ್ರಿ ಇಲ್ಲಿ. ನಮಸ್ಕಾರ ಸರ್. ಮುಖ ಅರಳ್ಬಿಡುತ್ತೆ ರಂಗನಾಥ್ ಅವ್ರಿಗೆ. ಆರಾಮ? ಐದು ಅಡುಗೆ ಮನೆ ಚೆನ್ನಾಗಿದೆಯಾ? ಅದ್ಭುತವಾಗಿದೆ. ಅದ್ಭುತವಾಗಿದೆಯಾ? ಖಂಡಿತ ಸರ್. ಹೊಸ ಮನೆ, ಹೊಸ ಮನೆ, ಹೊಸ ಮನೆ, ಹೊಸ ಅಡುಗೆ ಇವತ್ತು. ಹೊಸ ಮನೇಲಿ ಏನು ಅಡುಗೆ ಮಾಡ್ತೀರಾ ಅದನ್ನ ಹೇಳಿ ಫಸ್ಟ್. ಸರ್ ಇವತ್ತು ಆಂಧ್ರ ಕಡಪ ಸ್ಟೈಲು ಕೊತ್ತಂಬರಿ ಸೊಪ್ಪಿನ ಬಾತ್ ಸರ್. ಓಕೆ, ಆಂಧ್ರದಲ್ಲಿ ಜನಪ್ರಿಯವಾದಂಥ ಕಡಪ ಬಾತು, ಕಡಪಾದಲ್ಲಿ ಮಾಡುವಂಥ ಬಾತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಂಧ್ರದ ಒಂದು ಒಳ್ಳೆ ಬಾತನ್ನ ತೋರ್ಸೋಕ್ಕೋಸ್ಕರ RR ಕ್ಯಾಟರ್ಸ್ ರಂಗನಾಥ್ ಅವರು ಬಂದಿದ್ದಾರೆ. ರಂಗನಾಥ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಕಡಪ ಕೊತ್ತಂಬರಿ ಬಾತ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಗೋಡಂಬಿ, ಬ್ಯಾಡಗಿ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಸಾಸಿವೆ, ಅರಿಶಿನ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಓಕೆ,
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ರಂಗನಾಥ್ ಏನು ಕೊಡಲಿ ನಿಮಗೆ? ಸರ್ ಒಂದು ಬಾಣಲಿ ಕೊಡಿ. ಬಾಣಲಿ ಕರಿಯಕ್ಕೆ ಎಣ್ಣೆ. ಫಸ್ಟು ಬಾಂಡ್ಲಿ ಇಟ್ಕೊಂಡಿದ್ದೀವಿ. ಬಾಂಡ್ಲೆಗೆ ಸ್ವಲ್ಪ ಸರ್. ಎಣ್ಣೆ ಸಾಕಾ? ಹಾಂ ಸಾಕು ಸರ್. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆನಲ್ಲಿ ಕೊತ್ತಂಬರಿಯನ್ನು ತಿಳಿಸ್ಬೇಕು. ಯಾಕಂದರೆ ಕರಿಬೇವಿನ ಅನ್ನ ಕೂಡ ಇದೇ ಥರ ಮಾಡ್ತಾರೆ. ಹೌದು. ಕರಿಬೇವನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದು ಅದನ್ನು ಪುಡಿ ಮಾಡಿ ಅನ್ನಕ್ಕೆ ಕಲಿಸುವಂಥದ್ದು. ಇದು ನಿಮ್ಮ ಅಯ್ಯಂಗಾರ ಸ್ಪೆಷಲಾ? ಇಲ್ಲ, ಅಲ್ಲಿ ಜನರಲ್ ಸರ್ ಅಲ್ಲಿ. ಇಡೀ ಹಾಕೊಳ್ಳಿ ಸರ್. ಸ್ವಲ್ಪ ಹಾಕಿ ಫಸ್ಟು ನೋಡೋಣ. ಹೌದು. ನೋಡಿದ್ರಾ? ಇನ್ನೆಷ್ಟು ಆಯಿತು? ತೆಗೆದುಬಿಡಿ ಸರ್. ತೆಗೆದುಬಿಡ ಇದನ್ನ? ಹಾಂ ಸಾಕಾ? ಒಂಚೂರು ಚೂರಾಗಲಿ ತಾಳಿ ಸರ್. ಹೌದು. ಸ್ವಲ್ಪ ಅವ್ರಿಗೆ ಕೊಡಿ ಸರ್, ಯಾಕೆಂದರೆ ಪುಡಿ ಆಗಬೇಕಲ್ಲ. ಹಾಂ, ಪುಡಿ ಆಗಬೇಕು ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಲ್ವಾ? ಹೌದು. ಆ ನೊರೆ ನಿಲ್ತು ಅಂದರೆ ಅದು ಕ್ರಿಸ್ಪಿ ಆಗಿದೆ. ಹಾಂ. ಓಕೆ, ಫಸ್ಟು ಕೊತ್ತಂಬರಿಯನ್ನು ಎಣ್ಣೆಯಲ್ಲಿ ಪುಡಿಯಾಗುವ ರೀತಿ ಕರೆಯಿರಿ. ಹೌದು. ಹಾಗೆ ಸರ್. ಒಟ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಹೋಗ್ಬಿಡುತ್ತೆ, ಉಕ್ಕುತ್ತೆ. ಓಕೆ, ಕಡಪ ಬಾತ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಂಧ್ರದ ಕಡಪ ಶೈಲಿಯ ಕೊತ್ತಂಬರಿ ಸೊಪ್ಪಿನ ಚಿತ್ರಾನ್ನ ಅಂತಲೇ ಚಿತ್ರಾನ್ನ ಅಂತಲೇ ಹೇಳ್ತೀರಾ? ಹಾಂ. ಆಯ್ತಾ? ಕರಿಬೇವಲ್ಲ ಇದು ಕೊತ್ತಂಬರಿ ಸರ್. ಕೊತ್ತಂಬರಿನ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. RR ಕ್ಯಾಟರ್ಸ್ನ ರಂಗನಾಥ್ ಅವ್ರು ಬಂದು ಒಳ್ಳೆ ಅಡುಗೆ ಮಾಡ್ತಾ ಇದ್ದಾರೆ ಇವತ್ತು. ಸರ್ ಆಫ್ ಮಾಡ್ತೀನಿ. ಆಫ್ ಮಾಡೋಣ? ಸಾಕಲ್ಲ? ಕೊತ್ತಂಬರಿ ಬಾತು ಮಾಡ್ಬೋದು, ಕರಿಬೇವಿನ ಬಾತ್ ಮಾಡ್ಬೋದು, ಪುದೀನ ಬಾತ್ ಮಾಡ್ಬೋದು, ಮೆಂತ್ಯ ಬಾತ್ ಮಾಡ್ಬೋದು, ಸಬ್ಸಿಗೆ ಬಾತ್ ಮಾಡ್ಬೋದು. ಹೌದು ಸರ್. ಅಲ್ವಾ ರಂಗನಾಥ್? ಖಂಡಿತ ಸರ್. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಪ್ಯಾನ್ ಕಾದಾದ ನಂತರ ನೋಡಿ ಸಾಕಾ? ಸಾಕು ಸರ್. ಓಕೆ, ಸ್ವಲ್ಪ ಕಡಲೆಬೇಳೆ. ಸ್ವಲ್ಪ ಉದ್ದಿನಬೇಳೆ. ಕಡಲೆಬೇಳೆಯ ನಂತರ ಸ್ವಲ್ಪ ಉದ್ದಿನ ಬೇಳೆ, ಆಮೇಲೆ ಧನಿಯಾ. ಸ್ವಲ್ಪ ಧನಿಯಾನ ಒಂದು ಚಮಚ ಧನಿಯಾ ಸರ್. ಹಾಕಿ ಸರ್. 1 ಚಮಚ ಧನಿಯಾನೂ ಹಾಕ್ತಾ ಇದೀವಿ, ಕೊತ್ತಂಬರಿನೂ ಹಾಕ್ತಾ ಇದೀವಿ. ಒಳ್ಳೆ ಬಾತನ ಪ್ರಿಪೇರ್ ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾವು ಕಮ್ಮಿ ಕಾರ್ಯಕ್ರಮದಲ್ಲಿ. ಸೀದೋಗ್ಬಿಡುತ್ತೆ. ಓಕೆ ಸರ್. ಓಕೆ ಸರ್ ಬ್ಯಾಡಿಗೆ ಮೆಣಸಿನ್ಕಾಯಿ. ಓಕೆ. ಒಣ ಕೊಬ್ಬರಿ ಹಾಕಿ. ಸ್ವಲ್ಪ ಒಣ ಕೊಬ್ಬರಿ ಸರ್. ಹಿಂಗು ಹಾಕಿ ಸರ್. ಅಡುಗೆ ಮಾಡೋದೇನು ರಾಕೆಟ್ ಸೈನ್ಸ್ ಅಲ್ಲ. ಎಲ್ಲರೂ ಅವ್ರು ಶುರು ಮಾಡಿದಾಗಿಂದ ಅಡುಗೆ ಮಾಡ್ತಾನೆ ಇರ್ತಾರೆ. ರುಚಿಯಾಗಿ ಹೆಂಗೆ ಮಾಡ್ಕೋಬೋದು, ಸ್ವಲ್ಪ ಚೇಂಜ್ ಮಾಡೋ ರುಚಿ ಬೇರೆ ಆಗುತ್ತೆ. ಆ ರುಚಿ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ. ಒಂದೇ ಥರ ತಿನ್ನೋಬೋದು, ಸ್ವಲ್ಪ ರುಚಿಯಾಗಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಒಗಂಡಬಿ ಕಾರ್ಯಕ್ರಮ. ಓಕೆ ಬಿಡಿ. ನೆಕ್ಸ್ಟು ಎಣ್ಣೆ ಹಾಕಿ ಸರ್. ಸ್ವಲ್ಪ ಎಣ್ಣೆ. ಇದನ್ನೇನು ಪುಡಿ ಮಾಡ್ಕೊಳ್ಳಲ್ವಾ? ಕೈಯಲ್ಲಿ ಪುಡಿ ಮಾಡಿ ಹಾಕೋದು. ಮಿಷಿನ್ ಏನು ಬೇಡ? ಏನು ಅವಶ್ಯಕತೆ ಸರ್. ಸಾಸಿವೆ. ಎಸ್, ಎಣ್ಣೆ ಕಾದಿದೆ, ಸಾಸಿವೆ ಸಿಡಿತಾ ಇದೆ, ಜೊತೆಗೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳಿ ಸರ್. ಕಾವು ಕಮ್ಮಿ ಮಾಡಿ ಸರ್. ಓಕೆ, ಒಂಚೂರು ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಎಣ್ಣೆ, ಚೂರು ಅರಿಶಿನ ಹಾಕಿ ಸರ್. ರವಿಯವರ ಅರಿಶಿನ ಪುಡಿ ಸ್ವಲ್ಪ ಸರ್. ಗೋಡಂಬಿ. ಆಫ್ ಮಾಡ್ಬಿಡ? ಆಫ್ ಮಾಡಿ ಸರ್. ಸಾಕಾ? ಇಷ್ಟೇ ಒಗ್ಗರಣೆನಾ? ಸಾಕು ಸರ್. ನಾವು ಚೆನ್ನಾಗಿ ಉರಿದು ಮಾಡಿದಂತಹ ಪುಡಿ. ಆಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸಾಕು. ಹಾ. ಈ ಫ್ಲವರ್ ಡೆಕೋರೇಷನ್ ಒಂದು ಫ್ಲವರ್ ಬರ್ತಿದೆ ಥರ ಹಾಂ, ಹಂಗೆ ಕಾಣುತ್ತೆ ನೋಡಿ. ಹಾಕಿ. ಆದಷ್ಟು ಕಡ್ಡಿಗಳನ್ನ ಹಾಕದೆ ಹೋದರೆ ಒಳ್ಳೆಯದು. ಸೊಪ್ಪನ್ನ ಹಾಕಿ ಕಡ್ಡಿನ ತೆಗೀರಿ. ನಾನು ಹೇಳ್ದೆಲ್ಲ ಗೊಜ್ಜು ಜಾಸ್ತಿ ಆಯಿತು, ಅನ್ನ ಕಡಿಮೆ ಆಯಿತು ಅಂತ. ಇಲ್ಲ. ಇರಬೇಕಾ ಅಷ್ಟು? ಅಷ್ಟು ಬೇಕು ಸರ್. ಯಾಕೆಂದರೆ ಖಾರ, ಆಂಧ್ರದಲ್ಲಿ ಖಾರ ಜಾಸ್ತಿ ತಿಂತಾರೆ. ಸರ್ ನಿಂಬೆಹಣ್ಣು ಹಾಕ್ತೀನಿ. ಹಾಕಿ. ರುಚಿಕರವಾದಂಥ ರಂಗನಾಥ್ ಅವರ ಸ್ಪೆಷಲ್ ಬಾತ್, ಕಡಪ ಬಾತ್. ಪುಳಿಯೋಗರೆ ಥರ ಕಾಣ್ತಾ ಇದೆ. ಪುಳಿಯೋಗರೆ ಅಲ್ಲ, ತಿಂದಾಗ ಸ್ವಲ್ಪ ಬೇರೆ ರುಚಿನೇ ಬರ್ಬೋದು ಅಂದ್ಕೊಂಡಿದ್ದೀನಿ. ಖಂಡಿತ ಸರ್. ಸ್ವಲ್ಪ ಅಯ್ಯಂಗಾರ ಸ್ಪೆಷಲ್ ಬರ್ತಾ ಇದೆ.
ನೋಡೋಕ್ಕೆ ಸೇಮ್ ಪುಳಿಯೋಗರೆ ಥರನೇ ಕಾಣ್ತಾ ಇದೆ ಸರ್. ಪುಳಿಯೋಗರೆ ಹುಣಸೆಹಣ್ಣು, ಹಳೆ ಹುಣಸೆಹಣ್ಣು ಉಪಯೋಗಿಸೋದ್ರಿಂದ ಇನ್ನು ಸ್ವಲ್ಪ ಕಪ್ಪು ಬರುತ್ತೆ. ಓಕೆ. ಇಲ್ಲ, ನಿಮ್ಮ ಅಯ್ಯಂಗಾರರು ಪುಳಿಯೋಗರೆ ಮಾತ್ರ ಸ್ವಲ್ಪ ಕಬ್ಬು ಬರೋದು ಬಿಡಿ, ಬೇರೆಯವ್ರದ್ದೆಲ್ಲ ಏನು ಕಬ್ಬು ಬರಲ್ಲ. ಅಲ್ಲ, ಏನು ಕಾರಣ ಏನಂತಂದ್ರೆ ಅದೇ ಹಳೆ ಕಾಲದ ಆಗ್ತದೆ. ಇಲ್ಲ ಸರ್, ಹಳೆ ಹುಣಸೆಹಣ್ಣು, ಹಳೆ ಕಾಲದ ಹುಣಸೆಹಣ್ಣು ಅಲ್ಲ. ಓಕೆ. 1 ವರ್ಷದ ಹುಣಸೆಹಣ್ಣು ಹಾಕಿದ್ರೆ ಓಕೆ. ರುಚಿನೂ ಜಾಸ್ತಿ, ಓಕೆ. ಕಲರು ಚೆನ್ನಾಗಿರುತ್ತೆ ಸರ್. ಸರ್, ಆಂಧ್ರ ಸ್ಟೈಲ್ ಕೊತ್ತಂಬರಿ ಸೊಪ್ಪಿನ ಇದಕ್ಕೆ ಚಟ್ನಿ ಪಚಡಿ ಏನಾರ ಬೇಕಾ? ಏನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಖಾರವಾಗಿರುತ್ತೆ, ಉಪ್ಪು ಖಾರವಾಗಿರುತ್ತೆ. ಖಾರವಾಗಿದ್ದು ಉಪ್ಪು ಖಾರ ಕರೆಕ್ಟಾಗಿತ್ತು ಅಂದರೆ ಪಚಡಿನೂ ಬೇಡ, ಚಟ್ನಿನೂ ಬೇಡ ಸರ್. ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ RR ಕ್ಯಾಟರ್ಸ್ ರಂಗನಾಥ್ ಅವರು ಬಂದಿದ್ದಾರೆ, ಇದನ್ನ ಮಾಡಿ ಕೊಟ್ಟಿದ್ದಾರೆ. ಕಡಪ ಬಾತು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಕಡಪ ಬಾತ್, ಬ್ರಾಕೆಟ್ನಲ್ಲಿ ಕೊತ್ತಂಬರಿಯ ಬಾತನ್ನು ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಬೇಕು, ಟೇಸ್ಟ್ ಮಾಡೋಣ ದಯವಿಟ್ಟು ಸರ್, ನೀವು ರುಚಿ ನೋಡಿದ್ರೆ ಸಾಕು. ಹಂಗಂತೀರಾ? ಖಂಡಿತ ಸರ್. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ ಅಯ್ಯಂಗಾರರು. ಈ ಚಟ್ನಿ ಪುಡಿ ಅನ್ನ ಕಳ್ಕೊಂತೀನಿ. ಅದನ್ನ ಹೇಳಬೇಕು ಅಂದ್ಕೊಂಡೆ. ನೀವು ಹೇಳೋದು ಬೇಕಾದ್ರೆ ನಾವು ಹೇಳ್ತೀವಿ ಕರೆಕ್ಟ್. ಈ ಚಟ್ನಿ ಪುಡಿಲಿ ಅನ್ನ ಕಲ್ಕೊಂಡು ಹೆಂಗಿರುತ್ತೋ ಹಂಗಿದೆ. ಚೆನ್ನಾಗಿದೆ, ಬೇರೆ ಥರ ಇದೆ, ಹೊಸ ರುಚಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮಗೆ ಈ ದೇವಸ್ಥಾನಗಳು ಕೈಕರ್ಯ ಜಾಸ್ತಿ ಇರೋದ್ರಿಂದ ಇದನ್ನು ಒಂದು ದಿವಸ ಪ್ರಸಾದ ಮಾಡಿಸ್ಕೊಡ್ಬೋದು. ಅದ್ಭುತ ಇದೆ ಹೆಂಗಾರೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ಒಂಥರ ರುಚಿಯಾಗಿದೆ. ಒಂದಿಷ್ಟೆಲ್ಲ ತಿನ್ನೋಕ್ಕಾಗಲ್ಲ, ಒಂದಿಷ್ಟು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಎದ್ದು ಬರ್ಬೋದು. ಅದ್ಭುತವಾಗಿದೆ, ಒಳ್ಳೆ ಕಡಪ ಬಾತು ಚೆನ್ನಾಗಿದೆ ಸರ್, ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇನಂದರೆ ತಿಂದಾಗ ಮಜಾ ಬರಬೇಕು. ಹೌದು ಸರ್, ಏನೋ ಸುಮ್ಮನೆ ಚೆನ್ನಾಗಿದೆ ಅಂದ್ರೆ ಅದು ಚೆನ್ನಾಗಿದೆ, ಫಸ್ಟ್ ಫೀಲಿಂಗ್ ಬರಬೇಕು. ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಥರ ಒಳ್ಳೊಳ್ಳೆ ಅಡುಗೆಗಳು ಬೇಕು, ಅಯ್ಯಂಗಾರ ಜೊತೆ ಮಾತಾಡಬೇಕು. ಅಯ್ಯಂಗಾರ ನಂಬರ್ ಹೇಳಿ. 9731 97311 307 307 ಫೋನ್ ಮಾಡಿದ್ರೆ ಅಯ್ಯಂಗಾರ ಸಿಗ್ತಾರೆ, ಬೇಕಾಗಿರೋಂಥ ಅಡುಗೆನ ಮಾಡಿ ಕಳಿಸ್ತಾರೆ. ಥ್ಯಾಂಕ್ ಯು ಅಯ್ಯಂಗಾರೆ, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ನಮ್ಮ ಜಿ ಕನ್ನಡ ಒಗ್ಗರಣೆ ಡಬ್ಬಿ 2000 ಸಂಚಿಕೆ ದಾಟ್ಲಿ ಎಪಿಸೋಡ್. ಸಾಕು 2000? ಅಲ್ಲ, ಹೀಗೆ ನಾನು 10,000 ಅನ್ಕೊಂಡಿದ್ದೆ. ಆಗಲಿ ಸರ್. ಓಕೆ, ನೆಕ್ಸ್ಟ್ ಆದಷ್ಟು ಬೇಗ 2000 ಸಂಚಿಕೆಗಳನ್ನು ದಾಟ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದ್ಭುತವಾಗಿ ಮಾಡಿದ್ದಾರೆ, ಒಂಥರ ಬಾಯಿಗೆ ರುಚಿಯನ್ನು ಕೊಡುವಂಥ ಬಾತನ್ನು ಮಾಡಿದ್ದಾರೆ. ಕಡಪ ಬಾತು ತಿನ್ನಬೇಕು, ಖಾಲಿ ಮಾಡಬೇಕು, 2 ಪೇಟಿದೆ, ಸುಮಾರು ಜನಕ್ಕೆ ಕೊಡಬೇಕು. ಕಡಪ ಕೊತ್ತಂಬರಿ ಬಾತ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ಗೋಡಂಬಿ, ತಯಾರಿಸಿಕೊಂಡ ಮಸಾಲಾ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪನ್ನು ಎಣ್ಣೆಯಲ್ಲಿ ಕರಿದು ಇದಕ್ಕೆ ಸೇರಿಸಿ ಅನ್ನ, ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸಿದರೆ ಕಡಪ ಕೊತ್ತಂಬರಿ ಬಾತ್ ಸವಿಯಲು ಸಿದ್ಧ. ರಂಗನಾಥ್ ಅವರು ಅಯ್ಯಂಗಾರರ ಅಡುಗೆ ಮಾಡೋದ್ರು. ಮುರಳಿಯವರೇ, ರಂಗನಾಥ್ ಅವ್ರ ಅಡುಗೆನೇ ತಿಂದು ಖುಷಿ ಪಡ್ತಾ ಇದ್ದೀರಾ. ನಮ್ಮನೆ ಅಡುಗೆ ರುಚಿ ನೀವು ಯಾವಾಗ ನೋಡ್ತೀರಾ ಅಂತ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಒಳ್ಳೆ ಅಡುಗೆ ಮಾಡೋಕ್ಕೋಸ್ಕರ ಧೈರ್ಯ ತಗೊಂಡು ಅವರ ಅಕ್ಕನ್ನು ಕರ್ಕೊಂಡು ಬಂದಿದ್ದಾರೆ. ಮೇಡಮ್ ಬನ್ನಿ, ಧೈರ್ಯವಾಗಿ ಬನ್ನಿ. ನಮಸ್ಕಾರ. ಅಯ್ಯೋ, ಎಷ್ಟೊಂದು ಧೈರ್ಯವಾಗಿ ನೀವು ನಿಂತೋಯ್ತಲ್ಲ. ಅವ್ರ ಅಕ್ಕ ಹೇಳ್ತಾ ಇದ್ರು, ನೀರು ಕುಡಿಯೇ, ಸ್ವಲ್ಪ ಜ್ಯೂಸ್ ಕುಡಿ, ಜೋರಾಗಿ ಮಾತಾಡು ಅಂತೆಲ್ಲ ಹೇಳ್ತಾ ಇದ್ರು, ತಾಕತ್ಕಿ ದವ ಎಲ್ಲ ಕೊಡ್ತಾ ಇದ್ರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಅರುಣ. ಏನು ನಿಮ್ಮ ಅಕ್ಕ ಏನೋ ಸಸ್ಪೆನ್ಸ್ ಆಗಿ ಆ ಕಡೆ ಕರ್ಕೊಂಡಾಗ ಹೇಳ್ತಾ ಇದ್ರು? ನಿಮ್ಮ ಅಕ್ಕ ತಾನೇ ಅವರು? ಹೌದು. ಏನು ಹೇಳ್ತಾ ಇದ್ರು? ಧೈರ್ಯವಾಗಿ ಮಾತಾಡು, ಒಂದು ಗ್ಲಾಸ್ ನೀರು ಕುಡಿ, ತಣ್ಣಗಿರೋ ನೀರು ಕುಡಿ, ಎಲ್ಲ ಫುಲ್ಲು ತಾಕತ್ಕಿ ದವ ಎಲ್ಲ ಕೊಡ್ತಾ ಇದ್ರು. ಏನು ಅಡುಗೆ ಮಾಡ್ತೀವಿ? ಅದು ಕಪ್ಪು ಬದನೆಕಾಯಿ ಗೊಜ್ಜು ಮಾಡ್ತೀವಿ. ಯಾಕೆ ಬಿಳಿ ಬದನೆಕಾಯಿ ಗೊಜ್ಜಾಗಲ್ವಾ? ಯಾಕೆ ಉದ್ದದ ಬದನೆಕಾಯಿ ಕೆಲಸ ಮಾಡಕ್ಕಾಗಲ್ವಾ? ಇದು ಮಾಡಕ್ಕಾಗಲ್ಲ, ಅದು ಸಾಫ್ಟ್ ಬರಲ್ಲ ಸರ್. ಇದು ಗಟ್ಟಿ ಬರುತ್ತಾ? ಗುಂಡು ಬದನೆಕಾಯಿ ಇದು ಸಾಫ್ಟ್ ಬರುತ್ತೆ. ಇದು ಸಾಫ್ಟ್ ಬರುತ್ತೆ, ಅದು ಸಾಫ್ಟ್ ಬರಲ್ಲ. ಇದು ಗುಂಡು ಬದನೆಕಾಯಿ, ಬಿಳಿ ಬದನೆಕಾಯಿ ಅಲ್ಲ, ಇದು ಹಸಿರು ಬದನೆಕಾಯಿ. ಹಸಿರು ಬದನೆಕಾಯಿ, ಕಪ್ಪು ಬದನೆಕಾಯಿ. ಓಕೆ, ಮಾಡಕ್ಕೆ ಏನೇನು ತಿಂದಿದ್ರೆ ಹೇಳಿ ಅಣ್ಣ. ಕಪ್ಪು ಬದನೆಕಾಯಿ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕಡಲೆಕಾಯಿ ಬೀಜ, ಅರಿಶಿನ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಫಸ್ಟ್ ಅಡಿಗೆ ಯಾರು ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಡಿ, ಹೇಳಿ. ಯಾರೋ ನಾರ್ತ್ ಕರ್ನಾಟಕದವರು ಹೇಳ್ಕೊಟ್ರು ನಿಮಗೆ ಇದನ್ನ ಹೋಗಿ ಮಾಡಲ್ಲಿ ಅಂತ. ಇಲ್ಲ, ನಾನು ತುಂಬಾ ವರ್ಷ ಆಯ್ತು ಕಲ್ತು ಮನೇಲಿ ಮಾಡ್ತಿದ್ದೆ. ಶುರು ಮಾಡೋಣ. ಏನ್ಕೊಳ್ಳಿ ಫಸ್ಟ್ ನಿಮಗೆ? ಅದು ಇದು ಮಾಡೋದಕ್ಕೆ ಪಾತ್ರೆ, ಈಗಲೇ ಸ್ಟವ್ ಹಚ್ಚಂಗಿಲ್ಲ. ಮತ್ತೆ
ಮೊದಲು ಇದೆಲ್ಲ ಹಾಕೋಬೇಕು. ಹಾಕೊಳ್ಳಿ, ಏನು ಬೇಕು ನಿಮಗೆ? ಕುಡಿ ಬಂದು ಮಾಡೋ ಪಾತ್ರೆ ಬೇಕು. ಪಾತ್ರೆಗೆ ಹಾಕೊಂಡು ಆಮೇಲೆ ಸ್ಟವ್ ಹಚ್ತೀರಾ? ಯಾರು ಹೇಳ್ಕೊಟ್ರಮ್ಮ ನಿಮ್ಗೆ ಅಡುಗೆ ಮಾಡೋಕ್ಕೆ? ಕೊಡಿ ಸರ್, ತುಂಬ ಟೇಸ್ಟಾಗಿರುತ್ತೆ. ಅಯ್ಯೋ, ಓಹೋ, ಈಗೂ ಉಂಟೆ ಹೇಳಿ. ಉಂಟು ನೋಡಿ ಸರ್, ಮಾಡಿ. ಆಮೇಲೆ ಸ್ಟವ್ ಅಷ್ಟೇ ಕೂಡ ಅಡುಗೆ ಮಾಡ್ತಾರೆ ನಮ್ಮ ಗಂಡ ಬಿ ಕಾರ್ಯಕ್ರಮಕ್ಕೆ ಅರುಣ ಅವರು ಬಂದಿದ್ದಾರೆ. ಏನೇನೋ ಮಾಡ್ತಾರಂತೆ, ನಾವು ಇದನ್ನ ಮಾಡಿ. ಏನೇನೋ ಮಾಡ್ತಾರಂತೆ, ನಮಗೆ ಮಾಡಕ್ಕೆ ಬರಲ್ವಾ ಅಂತ ಚಾಲೆಂಜ್ ಮಾಡ್ಕೊಂಡು ನಮ್ಮ ಮೇಲೆ ಬಂದಿದ್ದಾರೆ. ಅದು ಅಕ್ಕ ತಂಗಿ ಇಬ್ರು ಚಾಲೆಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅಂತೂ ನಮಗೊಂದು ಗತಿ ಕಾಣಿಸ್ತಾರೆ. ಇದಕ್ಕೇನೆ ಟೊಮೊಟೊ ಆ್ಯಡ್ ಮಾಡೋದು. ಸ್ಪೂನ್ ಸ್ಟವ್ ಹಚ್ಚ್ರಿ. ಇಲ್ಲ ಸರ್, ಸ್ಪೂನ್ ಕೊಡಿ ನೀವು. ಅಯ್ಯೋ ಕರ್ಮೆ, ಅಲ್ಲಿದೆ ತಗೊಳ್ಳಿ, ಹಾಕಿ. ಟೊಮೊಟೊ ಹಾಕೋದು, ಟೊಮೆಟೊನ ಹಾಕ್ಬಿಟ್ರಿ. ಓಕೆ, ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಡಿ. ಓಕೆ, ನೀವು ತಿನ್ ನೋಡಿ ಸರ್. ಚೆನ್ನಾಗಿರ್ತೇವೆ ನೀವು ಮಾಡೋದು. ನಿಮ್ಮ ಅಕ್ಕ ಹೇಳಿದ್ರಲ್ಲ, ಚಿಲ್ಲಿ ಚಿಲ್ಲಿ ಪೌಡರ್ ಪೌಡರ್ ಹಾಕ್ಬಿಡೋದಾ? ಅಕ್ಕಟ ನಿಮ್ಮ ಅಕ್ಕನ ಹೆಸರು ಅಂತ ಹೇಳಿದ್ದು? ಸರಿತಾ. ಸರಿತವ್ರೆ, ತಾಕತ್ಗೆ ದವಾ ಕೊಡ್ತಾ ಇದ್ದಾರೆ ಹಿಂಗ್ ಮಾಡಕ್ಕೆ ಇವ್ರಿಗೆ. ಹಾಕ್ಲಾ? ಹಾಕಿ ಸರ್. ಎಷ್ಟು ಬೇಕು ಹೇಳಿ. ಸಾಕು ಸರ್. ಓಕೆ, ಆಮೇಲೆ ರೀ ಇಷ್ಟ ಕೈಯಲ್ಲೇ ಇಲ್ಲ, ನನ್ನ ಕೈಯಲ್ಲೇ ಹಾಕ್ತೀನಿ. ಓ ಆಯ್ತು ಸರ್, ಆಯಿಲ್ ಆಯಿಲ್ ಹಾಕ್ಬಿಡೋದಾ? ಸ್ವಲ್ಪ ಸ್ವಲ್ಪ ಆಯಿಲ್ ಸಾಕಾ? ಈಗ ಹಚ್ಚಿ ಸ್ಟವ್. ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಏನು ಹಲ್ದಿ. ಹಳದಿ ಬೇಕಾ? ಪರವಾಗಿಲ್ಲ, ಇಲ್ಲ ಅಂದ್ರೂ ಆಗುತ್ತೆ. ಯಾವ್ದಿಲ್ಲ ಅಂದ್ರೂ ಆಗುತ್ತೆ. ಇಲ್ಲ, ಇದಿಷ್ಟಿರ್ಬೇಕು, ಅದಿಲ್ಲ ಅಂದ್ರೆ ಸಾಕಾ? ಹಾಂ ಸಾಕು. ಆಮೇಲೆ ಅಷ್ಟೇ ಸರ್. ಈಗ ಸ್ಟವ್ ಒಂದು ಸರ್. ಇವಷ್ಟು ಹಚ್ಬೇಕಾ? ಯಾವತ್ತಾದ್ರೂ ನಿಮ್ಮ ಯಜಮಾನ್ರಿಗೆ ಇದು ಮಾಡ್ಕೊಟ್ಟಿದ್ದೀರಾ? ಅವರು ಸಾಮಾನ್ಯ ಬದನೆಕಾಯಿ ತಿನ್ನಲ್ಲ, ಈಗ ಈ ಮಾಡಿದ್ರೆ- ತರ ಮಾಡ್ಕೊಟ್ರೆ. ರೇ, ಅಲ್ಲ ಏ, ಹೋಗ್ರಿ ಸರ್, ರೀ, ಹೇಳಿ ನೀವು. ಹೋಗ್ರಿ. ಈಗ ಮಾಡಿದ್ರೆ ಬದನೆಕಾಯಿ ಇಲ್ಲ, ಟೊಮೊಟೊನು ತಿನ್ನಲ್ಲ. ಇಲ್ಲ, ಈ ತರ ಮಾಡ್ಕೊಟ್ರೆ ಅವ್ರು ತಿಂತಾರೆ. ಅವ್ರು ತಿನ್ನೋದ್ರಿಂದನೇ ನಾನು ಮಾಡ್ತಿರೋದು. ನಿಜ, ಕೇಳಿ ಬೇಕಿದ್ರೆ. ಏನೋ ಕೇಳಿ ಸರ್, ಬೇಕಿದ್ರೆ. ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಎಸ್ ಮೇಡಮ್, ಏನು ಮಾಡಿ ಹೇಳಿ. ನೆಕ್ಸ್ಟ್ ಅದನ್ನ ತಿರುಕೋಬೇಕು. ಈ ಕಡಲೆ ಬೀಜನ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು. ಓ, ಇನ್ನ ಕೆಲಸ ಇದೆಯಾ? ನಾನು ಆಗೋಯ್ತು ಅನ್ಕೊಂಡೆ. ಮತ್ತೆ ನಿಮ್ಗೆ ರೊಟ್ಟಿ ಮಾಡ್ಕೊಡೋದಕ್ಕೆ ನಾನೇ ಹಿಟ್ಟು ತಗೊಂಬಂದಿದ್ದೀನಿ. ಎಸ್ ಮೇಡಮ್, ಇದಕ್ಕಿದು ತಿರುಗಬೇಕು. ತಿರುಕೊಳ್ಳಿ, ನಮಗೆ ಗೊತ್ತಿಲ್ಲ. ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಇದಾಗಬೇಕು. ಆಮೇಲೆ ವಾಟರ್ ಆ್ಯಡ್ ಮಾಡಿ. ಬದನೆಕಾಯಿ ಪಲ್ಯ ತುಂಬಾ ಇಷ್ಟಪಟ್ಟು ತಿಂತಾರೆ ಸರ್. ಪಾಪ ಮೊದಲು ಬದನೆಕಾಯಿ ಪಲ್ಯನೇ ತಿಂತಾ ಇರ್ಲಿಲ್ಲ ಅವರು. ಇವ್ರಿಂಗ್ ಮಾಡ್ಕೊಂಡು ಇವಾಗ್ಲೂ ನಮ್ಮ ಮನೇಲಿ ನಾವು ಎಣ್ಣೆಗಾಯಿ ಮಾಡಿದ್ರೆ ಅವ್ರು ತಿನ್ನಲ್ಲ. ಇದೇ ಬದನೆಕಾಯಿ ಬೇಕು ಈ ತರ ಮಾಡಿದ್ರೆ ಮಾತ್ರನೇ ತಿನ್ನೋದು ಅವ್ರು. ಕಡಲೆಕಾಯಿ ಬೀಜ ಏನ್ ಮಾಡಿದಿನ ಹುರ್ಕೋಬೇಕು ಸರ್. ಊರಿಗೆನ ಬಿಡಿ, ಅದ್ರೊಳಗೆ ಏನಿದೆ? ಸಿಪ್ಪೆ ತೆಗೆದು ಪೌಡರ್ ಮಾಡಿ. ಓಕೆ, ಇಲ್ಲಿ ರೆಡಿ ಆಗ್ತಾ ಇದೆ. ಈ ಕಡೆ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಳ್ತಾ ಇದೀವಿ. ಎಸ್ ಮೇಡಮ್, ನೆಕ್ಸ್ಟ್ ಅಷ್ಟೇ ಸರ್. ಇದು ಹುರ್ಕೊಂಡು ಪೌಡರ್ ಮಾಡಬೇಕು. ಇದೆಲ್ಲ ಬೆಂದ ಮೇಲೆ ಅದಕ್ಕೆ ಹಾಕ್ಬಿಡೋದು. ಹಾ ಹಾ, ಎಷ್ಟು ಈಸಿ ಅಲ್ಲ ನೋಡಿ ಸರ್. ನಾನು ರೊಟ್ಟಿ ಮಾಡ್ಕೊಡ್ತೀನಿ. ಅಯ್ಯೋ, ಒಂದ್ ಮಾಡಿದ್ರೆ ತಡ್ಕೊಳಕ್ ಆಗ್ತಲ್ಲ. ಬದನೆಕಾಯಿ ಪಲ್ಯಕ್ಕೆ ರೊಟ್ಟಿ ಬೇರೆ ತರ್ತೀರಾ ನೀವು? ಅದಕ್ಕೆ ಸುಮ್ಮನೆ ರೆಡಿ ಎಲ್ಲದು ಹಂಗೆ ಅಂತೀರಾ ಸರ್ ಮಾಡೋವಾಗ? ಹಂಗಂತೀರಾ? ಮಾಡಿದ್ಮೇಲೆ ಚೆನ್ನಾಗಿದೆ ಅಂತ ತಿಂತೀರಾ. ಇದೇ ಹೇಳ್ತಾರ ನೀವಲ್ಲ? ಸಾಕ ಮೇಡಮ್? ಹಾಂ ಸಾಕು. ಎಸ್ ಮೇಡಮ್, ಬಿಡಿ. ಅದು ಸ್ವಲ್ಪ ತಣ್ಣಗಾಗಬೇಕು. ರೊಟ್ಟಿ ಮನೆದೇ ತಂದಿದ್ದೀರಾ? ಇಲ್ಲೇ ತರ್ತೀರಾ? ಇಲ್ಲ, ತಡ್ತೀನಿ ಇಲ್ಲೇ. ಮುಚ್ಚಿರಿ ಅದನ್ನ. ಎಲ್ರಿ ಮಂಡ್ಯದಲ್ಲಿ ಮನೆ? ನಮ್ಮ ಪಾಂಡುಪುರದ ಹತ್ರ ಸರ್. ಎಲ್ಲಿ ಪಾಂಡಪುರದಲ್ಲಿ? ಹೇಳ್ರಿ. ನೀಲಹಳ್ಳಿ. ನೀಲನಹಳ್ಳಿ. ನೀಲನಹಳ್ಳಿ. ನಮ್ಮ ತಾಯಿ ಮನೆ ಮಾಣಿಕ್ಯನಹಳ್ಳಿ, ಗಂಡನ ಮನೆ. ಎಷ್ಟು ದೂರ ಅಲ್ಲಿಂದ ಅಲ್ಲಿಗೆ? 4 ಕಿಲೋಮೀಟರ್. ಓಕೆ ಓಕೆ. ತಟ್ಬೋದು ಬನ್ನಿ. ಓಯ್, ಬಿಸಿ ಇದೆ, ಪರ್ವ ತರ್ತೀರಾ? ಅಭ್ಯಾಸ ಇದೆಯಾ? ಸಾಕ? ಬಿಸಿನ ಆಗ್ಬೇಕಾ? ಸ್ವಲ್ಪ ಏನು ಹಿಡ್ಕೋಬೇಕು. ಏನು ಬೇಕು? ಏನು ಹಿಡ್ಕೋಬೇಕಾ? ತಡ್ರಿ, ಅಲ್ಲಿ ಮಲ್ಲೆ ಯಾರು ಹಿಡ್ಕೋತಾರೆ ಹಿಂಗೆ? ನೀವು ಯಜಮಾನ ಸ್ಟವ್ ಸ್ಟಿಫ್ ಆಗಿರುತ್ತೆ ಸರ್. ಎಸ್, ಅದು ಮೇಲ್ ಕವರ್ ಮಾಡಿ ಮುಚ್ಚಬೇಕಾ? ಇದನ್ನೇ ಇದಕ್ಕೆ ಮುಚ್ಚಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಂಡಿದ್ದಾರೆ. ಹುರಿದಿರೋಂಥ ಕಡಲೆಕಾಯಿ ಬೀಜದ ಸಿಪ್ಪೆಯನ್ನು ತೆಗೆದು ಈಗಾದರೂ ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಮಾಡ್ಕೊಳ್ಳಿ ಮೇಡಮ್. ಇದಕ್ಕೆ ಎಣ್ಣೆ ಗಿಣ್ಣೆ ಹಾಕೋದು ಬಿಡ್ಬೇನ್ರಿ ರೊಟ್ಟಿಗೆ? ಏನಿಲ್ಲ, ಎಣ್ಣೆನೇ ಬೇಡವಾ? ಇದಕ್ಕೆ ಇದನ್ನ ಆ್ಯಡ್ ಮಾಡ್ಬೇಕು. ಏನ? ಕಡಲೆಕಾಯಿ ಬೀಜ ಹುರ್ಕೊಂಡಿರೋಂಥ ಕಡಲೆಕಾಯಿ ಬೀಜ ಹಾಕ್ಬಿಟ್ರೆ ಬದನೆಕಾಯಿ ಗೊಜ್ಜು ರೆಡಿ. ಎಸ್, ಜಾಸ್ತಿ ಆಯ್ತಾ? ಇನ್ನು ಹಾಕೋಬೇಕಾ? ಸಾಕು. ಇಷ್ಟೇನಾ ಬದನೆಕಾಯಿ ಗೊಜ್ಜು? ಯಾರು ಹೇಳ್ಕೊಟ್ಟಿದ್ದೀವಿ ನಿಮಗೆ? ಮನೆ ಪಕ್ಕದವ್ರು. ಅವ್ರ ಫೋನ್ ನಂಬರ್ ಕೊಟ್ಬಿಟ್ಟೋಗಿ ಥ್ಯಾಂಕ್ಸ್ ಹೇಳಕ್ಕೆ. ತಿನ್ಮೇಲೆ ಹೇಳಿ ಸರ್. ಅಲ್ಲ, ಥ್ಯಾಂಕ್ಸ್ ಹೇಳಕ್ಕಮ್ಮ. ಒಳ್ಳೆ ಕತೆ ಆಯ್ತಲ್ಲ. ಅಕ್ಕಿ ರೊಟ್ಟಿನ ಇದು?
ಅಕ್ಕಿ ಏನೇನ್ ಮತ್ತೆ ಹಾಕಿದ್ರಿ ಅಕ್ಕಿ ಜೊತೆಗೆ? ಗೋಧಿ, ಅಕ್ಕಿ, ಗೋಧಿ, ಉದ್ದು ಮತ್ತೆ ಮೆಂತ್ಯ. ಉದ್ದು, ಮೆಂತ್ಯ, ಅಕ್ಕಿ, ಆಮೇಲೆ ಆಗಿದೆ ಸರ್, ಆಗಿದೆಯಾ? ರೆಡಿ ಟು ಈಟಾ? ಡಿಶ್ ಔಟ್ ಮಾಡೋಣ? ಮಾಡೋಣ. ಆಗಿದೆ ತಾನೆ? ಗ್ಯಾರಂಟಿನಾ? ಗ್ಯಾರಂಟಿ ಆಗಿದೆ ಸರ್. ಇಷ್ಟು ಮಾಡ್ಕೊಳ್ತೀರಾ ನಿಮ್ಮ ಗಂಡ ಹೆಂಡತಿ ಇಬ್ರು ಮಕ್ಳಿಗೆ? ಇಷ್ಟು ಬೇಕೇನ್ರಿ? ಹೌದು ಸರ್, ಮಕ್ಕಳು ಸ್ವಲ್ಪ ಕಡಿಮೆ ತಿನ್ನೋದು. ನಾನು ಸಣ್ಣ ಮಕ್ಳಲ್ವೇನ್ರಿ ಇನ್ನ? ಸ್ಕೂಲ್ ಕಳಿಸ್ತಾ ಇದ್ದೀರಾ? ಅದೇ ಒಬ್ಬ ಸೆಕೆಂಡ್ ಸ್ಟ್ಯಾಂಡರ್ಡು, ಒಬ್ಬ UKG ಓದ್ತಾನೆ. ಸಾಕು. ಬದನೆಕಾಯಿ ಗೊಜ್ಜು ಮತ್ತೆ ರೊಟ್ಟಿ ಆಹಾ, ಕೊಟ್ಬಿಡ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅರುಣ ಅಲ್ಲ, ಅರುಣ ಅವ್ರು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀವಿ ಸರ್ ಅಡುಗೆ. ನಮ್ಮ ಯಜಮಾನ್ರಿಗೆ ಇಷ್ಟ ಆಗುವಂಥದ್ದು ಮಾಡ್ಕೊಡ್ತಾ ಇದೀವಿ ಒಗ್ಗಂಡ ಬಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ದಾರೆ. ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ. ಹೇಳಿ ಸರ್. ನಿಮ್ಮ ಯಜಮಾನ್ರಿಗೆ ಕರ್ಸ ತಿನ್ನಿಸ್ಬೇಕು ಇವಾಗ. ಒಳ್ಳೊಳ್ಳೆ ಬದನೆಕಾಯಿ ಪಲ್ಯ ಹೇಳ್ಕೊಟ್ಟಿದ್ದೀವಿ ನಾವು ನಿಮಗೆ. ಇದಕ್ಕಿಂತ ರುಚಿಯಾಗಿ ನಿಮಗೆ ಈಸಿಯಾಗಿ ಮಾಡಬೇಕಾ? ಈಸಿಯಾಗಿ ಮಾಡ್ಕೊಳ್ಳುತ್ತೆ. ಈಸಿ ಅಲ್ವಾ? ಕಡಿಮೆ ಪಾಪ ಇಂಗ್ರೀಡಿಯೆಂಟ್ಸ್. ಬದನೆಕಾಯಿ ಪಲ್ಯ ತಿಂತವ್ರು ನಿಮ್ಮ ಯಜಮಾನ್ರು. ಏನಾದ್ರು ಅಂತ ಹೇಳಿರಿ? ಮುಕುಂದ. ಮುಕುಂದ ಅವರೇ, ದೇವ್ರು ನಿಮ್ಮನ್ನು ಕಾಪಾಡ್ತಾನೆ ರೀ. ಒಳ್ಳೆ ಒಂದು ಈಸಿಯಾಗಿ ಮಾಡ್ಕೊಳ್ಳೋಂಥ ಪಲ್ಯ ಮಾಡಿದ್ದಾರೆ. ಲಕ್ಷ್ಮಿ ಆಂಟಿ ಅವ್ರು ಹೇಳ್ಕೊಟ್ಟಿದ್ದಾರೆ. ಅದನ್ನು ಬಂದು ಅರುಣ ಆಂಟಿ ಅವ್ರು ಇಲ್ಲಿ ಮಾಡಿದ್ದಾರೆ. ಥ್ಯಾಂಕ್ ಯು. ಇವರು ಸಪೋರ್ಟ್ ಮಾಡೋಕ್ಕೆ ಇವ್ರು ಅಕ್ಕ ಬೇರೆ ಮಾಡಿದ್ದೀರಿ. ನಿಮ್ಮ ಅಕ್ಕನ ಹೆಸರು? ಸರಿತಾ. ಸರಿತಾ ಅವರೇ, ಥ್ಯಾಂಕ್ ಯು. ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಂಗಿಗೆ ಧೈರ್ಯ ತುಂಬಿ ಬದನೆಕಾಯಿ ಪಲ್ಯ ನಮ್ಮ ಕೈಲಿ ಮಾಡಿಸಿ ತಿನ್ನಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅರುಣ್ ಅವರೇ. ಕೆಲವು ಸರಿ ಏನಾಗುತ್ತೆ ಅಂದರೆ ಈಸಿಯಾಗಿ ಮಾಡಬೇಕು ಅಂತಾನೋ ಬೇಗ ಮಾಡಬೇಕು ಅಂತಾನೋ ಕೆಲವು ರುಚಿಗಳು ಅವ್ರ ಮನೆಯವ್ರಿಗೆ ಅದು ಇಷ್ಟ ಆಗ್ಬಿಟ್ಟಿರುತ್ತೆ. ಅದೇ ನಮ್ಗೆ ಇಷ್ಟ ಆಗಬೇಕು ಅಂತೆಲ್ಲ ಏನಲ್ಲ. ನಾವೇನು ಹೇಳ್ತಾ ಇದೀವಿ ಅಂದರೆ ನಿಮ್ಮ ಮನೆಯ ಕೈ ರುಚಿ ನಮಗೆ ತೋರಿಸಿ ಅಂತ ಹೇಳ್ತಾ ಇದ್ದೀವಿ. ಮಂಡ್ಯದ ಅರುಣ ಅವರು KR ಅದು ನಮ್ಮ ಪಾಂಡುಪುರದಿಂದ ಬಂದು ಒಳ್ಳೆ ಒಂದು ರುಚಿನ ತೋರಿಸಿದ್ದಾರೆ. ತಿನ್ನಬೇಕು, ಖಾಲಿ ಮಾಡಬೇಕು, ಒಳ್ಳೆ ರುಚಿ ಮಾಡಿಕೊಟ್ಟಿದ್ದಾರೆ. ಇದು ಅವರ ಮನೆಯ ರುಚಿಯಾದಂಥ ಅದ್ಭುತವಾದಂಥ ಬದನೆಕಾಯಿ ಪಲ್ಯ ಮತ್ತು ಒಂದು ರೊಟ್ಟಿ.